ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನೆಲ್. ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ತುಂಬ ಮೀನಿಂಗ್ಫುಲ್ ಎಪಿಸೋಡ್ ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್. ಆವಾಗ ನನಗೆ ನಾನು ಏನಾದರೂ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಇನ್ನೊಬ್ರಿಗೆ ಹೊರೆಯಾಗಿರಬಾರ್ದು ಅನ್ನೋದು ತುಂಬ ಇತ್ತು ನಂಗೆ ಮೊದಲಿಂದನು. ಆಮೇಲೆ ಇವ್ರು ಊರಿಗೆ ಹೋದ್ಮೇಲೆ ಅವರು ಲೆಟ್ರ್ ಬರೆದ್ರು, ಹಿಂಗೆ ನಾವು ಮದುವೆ ಆಗೋಣ ಹಂಗೆ. ನಮಸ್ಕಾರ ಸಮಸ್ತ ಕರ್ನಾಟಕದ ಜನತೆಗೆ. ನೀವು ನೋಡ್ತಾ ಇದ್ದೀರಾ ಸಾಧಕರ ಮಾತು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಶ್ವಿನಿ ಗೌಡ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಬೇಗ ಹೋಗಿ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ತುಂಬ ಮೀನಿಂಗ್ಫುಲ್ ಎಪಿಸೋಡ್ ಅಂತ ಹೇಳ್ಬೋದು ಇವತ್ತಿನ ಎಪಿಸೋಡ್. ಅಫ್ಕೋರ್ಸ್ ಇದುವರೆಗೂ ಆಗಿರೋ ಸಾಧಕರ ಮಾತಿನಲ್ಲಿ ಎಲ್ಲ ಎಪಿಸೋಡ್ಸು ಮೀನಿಂಗ್ಫುಲ್ಲೇನೆ, ಬಟ್ ಅದರಲ್ಲೂ ಕೂಡ ಇವತ್ತಿನ ಎಪಿಸೋಡ್ ವೆರಿ ಅಲ್ಟಿಮೇಟ್ ಅಂತ ಹೇಳ್ಬೋದು. ತುಂಬ ಅರ್ಥಪೂರ್ಣವಾಗಿರೋ ಅಂಥ ಎಪಿಸೋಡ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಅದೆಲ್ಲದಕ್ಕಿಂತ ಮುಂಚೆ ನಾವು ಒಬ್ಬರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಅದು ಯಾರು ಅಂದರೆ ಶ್ರೀ ಗೀತಾ ಕೋಗ್ಲೂರ್ ಅವ್ರಿಗೆ ನಾವು ಥ್ಯಾಂಕ್ ಯು ಹೇಳಲೇಬೇಕು. ಏಕೆಂದರೆ ಅವರ ಒಂದು ಸಂದರ್ಶನ ಆಗಾದ್ಮೇಲೆ ಪ್ರತಿಯೊಂದು ಇಂಟರ್ವ್ಯೂನು ನೋಡ್ಬಿಟ್ಟು ನನ್ನ ಜೊತೆ ಫಸ್ಟು ಅವ್ರು ಫೋನ್ ಮಾಡಿ ನನ್ನ ಜೊತೆ ವಿಮರ್ಶೆ ಮಾಡ್ತಾರೆ. ಅದು ಹಾಗೆ ಬಂದಿದೆ, ಇದು ಹೀಗೆ ಬಂದಿದೆ, ಹೀಗೆ ಬರಬೇಕಿತ್ತು, ಹಾಗೆ ಬರಬೇಕಿತ್ತು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ವಿಮರ್ಶೆ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಗೀತಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್. ಮತ್ತು ಇವತ್ತಿನ ನಮ್ಮ ಸಾಧಕರನ್ನು ನೀವು ಸಜೆಸ್ಟ್ ಮಾಡಿದ್ದಕ್ಕೆ ಅದಕ್ಕೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಗೀತಾ ಮ್ಯಾಮ್ ನಿಮಗೆ. ಇವತ್ತಿನ ಸಾಧಕರ ಬಗ್ಗೆ ಹೇಳ್ಬೋದು ಅಂದರೆ ನಮ್ಮ ಸಾಧಕರ ಮಾತಲ್ಲಿ ಇವತ್ತು ಒಂದು ಕಪಲ್ ಕೂತಿದೆ. ಇದು ವಿಶೇಷ ಚೇತನ ಕಪಲ್ ಅಂತ ಹೇಳ್ಬೋದು. ವೀಕ್ಷಕರೇ, ಎಲ್ಲ ಕೈ ಕಾಲು ಎಲ್ಲ ಸರಿ ಇದ್ದೂ ಕೂಡ ನಾವು ನಮ್ಮ ಕೈಲಿ ಅದಾಗಲ್ಲ ಇದಾಗಲ್ಲ ಅಂತ ಹೇಳ್ತಾರೆ. ಬಟ್ ಇವತ್ತಿನ ನಮ್ಮ ಇಲ್ಲಿ ಕೂತಿರೋ ಕಪಲ್ ಏನಿದೆ ನಮ್ಮ ಎಲ್ಲರಿಗೂ ತುಂಬ ಆದರ್ಶಪ್ರಾಯವಾಗಿರುವಂಥ ಕಪಲ್ ಅಂತ ಹೇಳ್ಬೋದು. ನಮ್ಮ ಸಾಧಕರ ಮಾತು ಕಾರ್ಯಕ್ರಮದಲ್ಲಿ ಕೂತಿರೋ ಕಪಲ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಇವರು ಶ್ರೀಮತಿ ನಾಗರತ್ನ KS LIC ಆಫೀಸ್ ರಿಟೈರ್ಡ್ ಉದ್ಯೋಗಿ. ಆಮೇಲೆ ಅವರ ಹಸ್ಬೆಂಡ್ ಅಥವಾ ಅವರ ಪತಿ ನಮ್ಮ ಜೊತೆಗಿದ್ದಾರೆ, ಅವರು ಕೆನರಾ ಬ್ಯಾಂಕ್ ಉದ್ಯೋಗಿ, ಅವರು ಕೂಡ ರಿಟೈರ್ಡ್. ಇವರಿಬ್ಬರ ವಿಶೇಷ ಚೇತನರಾಗ್ಬಿಟ್ಟು ಕೂಡ ರಿಟೈರ್ಡ್ ಆದ್ರೂ ಕೂಡ ವಿಶ್ರಾಂತಿನಲ್ಲಿಲ್ಲ. ನಾನು ಕೇಳಿದ ಮಟ್ಟಿಗೆ ಇವ್ರ ಸಮಾಜ ಸೇವೆ ತುಂಬ ಅಗಾಧವಾಗಿದೆ. ಇವರು ಮೇಡಮ್ ಫ್ರೀ ಇರೋ ಟೈಮಲ್ಲಿ ಚಿಕ್ಕ ಮಕ್ಕಳಿಗೆ ಫ್ರಾಕ್ಗಳನ್ನ ಹೊಲ್ದ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಚಿಕ್ಕ ಮಕ್ಕಳಿಗೆ ಬಡವರಿಗೆ ಹಂಚಿ ಬರ್ತಾರಂತೆ, ಕೆಲವೊಂದು ಪರ್ಸ್ಗಳನ್ನ ಸ್ಟಿಚ್ ಮಾಡ್ತಾರಂತೆ. ಹೀಗೆ ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಇವರ ಕಥೆನ ಕೇಳಿದಾಗ. ಬನ್ನಿ ನಮ್ಮ ಸಾಧಕರ ಮಾತಿಗೆ ನಮ್ಮ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೂ ಕೂಡ ಸಾಧಕರ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ, ಧನ್ಯವಾದಗಳು ಅಂತ ಹೇಳಿ. ಓಕೆ ಮ್ಯಾಮ್, ಹೇಗಿದ್ದೀರಾ? ಪರವಾಗಿಲ್ಲ, ಚೆನ್ನಾಗಿದ್ದೀನಿ ಇವಾಗ ದೇವ್ರ ದಯದಿಂದ. ಚೆನ್ನಾಗಿದ್ದೀರಾ ಮ್ಯಾಮ್? ನಿಮ್ಮ ಪರಿಚಯ ಮಾಡ್ಕೊಡಿ ಮ್ಯಾಮ್. ನಾನು ಒಂದಷ್ಟು ಪರಿಚಯ ಮಾಡಿಕೊಟ್ಟಿದ್ದೀನಿ. ನಿಮ್ಮ ಮುಖಾಂತರ ನಿಮ್ಮ ಮಾತುಗಳಲ್ಲಿ ನಿಮ್ಮ ಪರಿಚಯ ಮಾಡಿಕೊಡಿ. ಸರ್ದು ನಿಮ್ಮದು ಪರಿಚಯ ಮಾಡಿಕೊಡಿ. ನಾನು ನಾಗರತ್ನ ಅಂತ. ನನ್ನ ಮೂಲತಃ ನನ್ನ ತಾಯಿ ಮನೆ ಕಾಸರವಳ್ಳಿ ಅಂತ, ಅಲ್ಲೇ ಹುಟ್ಟಿದ್ದು ನಾನು. ನಮ್ಮ ತಂದೆ ತಾಯಿ ಎಲ್ಲ ಇದು ಕೃಷಿಯಲ್ಲಿ ಇದ್ದರು. ಆಮೇಲೆ ನಾನು ಓದಿದ್ದೆಲ್ಲ ನಾನು ಇಲ್ಲಿ ಶಿವಮೊಗ್ಗದಲ್ಲಿ ಬಂದು, ನನಗೆ 3 ವರ್ಷ ಆಗುವಾಗ ಪೋಲಿಯೋ ಆಗಿ 2 ಕಾಲಿಂದು ಬಲ ಹೋಯಿತು ನಂದು. ಆಮೇಲೆ ನಾನು ಅಲ್ಲಿ ಇದು ಶಾಲೆಗೆಲ್ಲ ಹೋಗ್ಲಿಕ್ಕಾಗಲಿಲ್ಲ, ಹಳ್ಳಿ ತುಂಬ. ಆಮೇಲೆ ನಾನು ಸುಮಾರು 15 ವರ್ಷದ ತನಕ ನನಗೆ ಯಾವುದು ವಿದ್ಯಾಭ್ಯಾಸ ಯಾವುದೂ ಇರಲಿಲ್ಲ. ಅಂದರೆ ಮನೇಲಿ ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಿದ್ರು. ನಾವು 8 ಜನ ಮಕ್ಕಳು, ಅದರಲ್ಲಿ 4ನೇವಳು ನಾನು. ಅವರಿಗೆಲ್ಲ ಪಾಠ ಹೇಳಿ ಕೊಡೋದನ್ನು ನೋಡಿ ನೋಡಿ ಅಂತೂ ಸ್ವಲ್ಪ ಅಕ್ಷರ ಅಭ್ಯಾಸ ಇತ್ತು ನನಗೆ. ಆಮೇಲೆ ನಾನು ಶಿವಮೊಗ್ಗಕ್ಕೆ ಬಂದಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಟ್ಯುಟೋರಿಯಲ್ ಇತ್ತು. ಅಲ್ಲಿಂದ ನನಗೆ ಫಸ್ಟ್ ಟೈಮು SSLC ಎಕ್ಸಾಮ್ ಕಟ್ಸಿದ್ರು ಅವರು. ಆವಾಗ ಎಲ್ಲದನ್ನು
ಸ್ಟಾರ್ಟಿಂಗಿಂದ ಹೇಳಿಕೊಟ್ಟು ಒಂದೇ ವರ್ಷದಲ್ಲಿ SSLC ಪಾಸ್ ಆದಮೇಲೆ PUCಗೆ ಕಮಲಾ ನೆಹರು ಕಾಲೇಜ್ ಕಸ್ತೂರ್ಬಾ ಕಾಲೇಜಿಗೆ ಹೋದೆ. ಆಮೇಲೆ ಅಲ್ಲಿಂದ ಡಿಗ್ರಿ ಮುಗಿಸಿದ್ದು ಕಮಲಾ ನೆಹರು ಕಾಲೇಜಲ್ಲಿ BA ಡಿಗ್ರಿ ಕಂಪ್ಲೀಟ್ ಆಯಿತು ನಂದು. ಆಮೇಲೆ LICಲಿ ಕೆಲ್ಸಕ್ಕೆ ಸೇರಿದ್ದು. ಅಲ್ಲಿ 32 ವರ್ಷ ಸರ್ವಿಸ್ ಮಾಡಿ ಈಗ ರಿಟೈರ್ಡ್ ಆಗಿ ಓಕೆ ಸರ್, ಪರಿಚಯ ಮಾಡಿಕೊಡಿ ಮ್ಯಾಮ್. ಸರ್ ಅವರು ಕೊಡಕಲ್ ಶಿವಪ್ರಸಾದ್ ಅಂತ, ಅವರದ್ದು ಮುಡಿಪು ಅಂತ ಮಂಗಳೂರು ಹತ್ರ. ಅವರಿಗೆ 10th ಓದುವಾಗ ಟೈಫಾಯ್ಡ್ ಆಗಿ 2 ಕಿವಿ ಇದಾಯಿತು, ಕೇಳೋದಿಲ್ಲ ಅವರಿಗೆ, ಏನೂ ಕೇಳೋದಿಲ್ಲ, ಸ್ವಲ್ಪನೂ ಕೇಳೋದಿಲ್ಲ. ಲಿಪ್ ಮೂಮೆಂಟಲ್ಲಿ ಅವರು ಇದು ಮಾಡ್ತಾರೆ. ಆಮೇಲೆ ಅವರು ಓದಿ SSLC ಪಾಸ್ ಮಾಡಿ PUC ಪಾಸ್ ಮಾಡಿದರು. ಆಮೇಲೆ ಕೆನರಾ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿ ಜಾಯಿನ್ ಆಗಿ, ಆಮೇಲೆ ನಮ್ಮ ಮದುವೆ ಆದಮೇಲೆ ಮಂಗಳೂರಿಂದ ಇಲ್ಲಿಗೆ ಬಂದರು. ಇಲ್ಲಿ ಬಂದಮೇಲೆ ಆಫೀಸರ್ ಆಗಿ ರಿಟೈರ್ಡ್ ಆದರು. ಮ್ಯಾಮ್, ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಮ್ಯಾಮ್. ಯಾಕಂದ್ರೆ ನೀವು ಹೇಳಿದ್ರಿ ನೀವು 3 ವರ್ಷದವರೆಗೂ ನಾನು ಚೆನ್ನಾಗೇ ಇದ್ದೆ, ನಾರ್ಮಲ್ ಬೇಬಿ ಆಗಿದ್ದೆ ನಾನು ಅಂತ ಹೇಳ್ಬಿಟ್ಟು ಹೇಳಿದ್ರಿ ನೀವು. ಅದಾದ್ಮೇಲೆ ಏನಾಯ್ತು ಮ್ಯಾಮ್? ನನಗೆ ಅದೇ 3 ವರ್ಷದವರೆಗೂ ನಾನು 10 ತಿಂಗಳಿಗೆ ನಡೀತಿದ್ನಂತೆ. ನಮ್ಮಮ್ಮ ಹೇಳ್ತಿದ್ರು, ಇಡೀ ಮನೆಯೆಲ್ಲ ಓಡಾಡ್ತಿದ್ದಿ ನೀನು ಅಂತ. 3 ವರ್ಷದವರೆಗೂ ನಡೆದಿದ್ನಂತೆ. ಆಮೇಲೆ ಜ್ವರ ಬಂತು. ಅವಾಗೆಲ್ಲ ಗೊತ್ತಿರಲಿಲ್ಲ ಪೋಲಿಯೋ ಅಂತೇಳಿ. 3 ದಿನ ಸಿಕ್ಕಾಪಟ್ಟೆ ಜ್ವರ ಬಂತು. 3 ದಿವಸದ ಆದಮೇಲೆ ನೋಡಿದರೆ 2 ಕಾಲು ಸೊಂಟದಿಂದ ಕೆಳಗೆ ಏನೂ ಬಲ ಇರಲಿಲ್ಲ. ಆವಾಗಿಂದ ಹಾಗೆ ಅಲ್ಲಿ ಇಲ್ಲಿ ಎಲ್ಲ ತೋರಿಸಿದ್ರು. ಮತ್ತು ಅವಾಗೆಲ್ಲ ಹಳ್ಳಿಲಿ ಸ್ವಲ್ಪ ಅದ್ರದ್ದು ಕಾಟ, ನಾಗನ ಕಾಟ, ಅದು ಇದು ಅಂತೆಲ್ಲ ಮಾಡಿದ್ರು. ಆಮೇಲೆ ಎಲ್ಲ ಕಡೆ ತೋರಿಸಿದ್ರು, ಮತ್ತು ಆಯುರ್ವೇದದ್ದು ಎಲ್ಲ ಮಾಡಿದ್ರು. ಆಮೇಲೆ ಏನು ಮಾಡಿದ್ರು ಕಾಲು ಇದಾಗಲಿಲ್ಲ. ನಾನು ಹಾಗೆ ಅಂಬೆಗಾಲಿಕ್ಕೊಂಡೆ. ನಾನು ಸುಮಾರು ವರ್ಷದ ತನಕ ಅಂಬೆಗಾಲಿಕ್ಕೊಂಡೇ ಇರ್ತಿದ್ದೆ. ಮತ್ತು ನಾನು 1 ನಿಮಿಷನೂ ಕೂರ್ತಿರ್ಲಿಲ್ಲ ಮನೇಲಿ. ಎಲ್ಲ ಮಕ್ಕಳ ಜೊತೆಗೂ ಅಂಬೆಗಾಲಿಕ್ಕೊಂಡೆ ತೋಟಕ್ಕೆ, ಹೊಳೆಗೆ ಎಲ್ಲ ಹೋಗ್ತಿದ್ದೆ, ಹೊಳೆ ಇತ್ತಿದ್ದೆ, ಮರ ಹತ್ತುತ್ತಿದ್ದೆ. ಅದೇ ನನ್ನ ಕೈಯೆಲ್ಲ ನೋಡಿ ಇಷ್ಟಿಷ್ಟು ದೊಡ್ಡಾಗಿದ್ದು ಅಂಬೆಗಾಲಿ. ಕಾಲು ನಿಂಗೆ ಎಳ್ಕೊಂಡೇ ಹೋಗ್ತಿದ್ದೆ. ಮಕ್ಕಳ ಜೊತೆಗೆಲ್ಲ ಲಗೋರಿ ಆಟದು, ಅದು ಇದು ಗೋಲಿ ಆಟ ಎಲ್ಲ ಆಡ್ಕೊಂಡು ಹಾಗೆ ಕಳೀತಿದ್ದೆ. ನಾನು ತುಂಬ ಆಟ ಆಡ್ತಿದ್ದೆ, ಮನೆ ಆಟ ಅದು ಇದು ಅಂತ. ಆಮೇಲೆ ಸುಮಾರು ಒಂದು 10-12 ವರ್ಷ ಆಗೋ ತನಕನೂ ನನಗೆ ಹಿಂಗಾಗಿದೆ, ಮುಂದೆ ನಂದು ಏನು ಅನ್ನೋದು ನಂಗೆ ಯೋಚನೆನೇ ಇಲ್ಲ. ನಾನು ಅದೇ ಕೇಳ್ತಾ ಇದ್ದೆ ಮ್ಯಾಮ್, ನಿಮ್ಗೆ ಯಾವತ್ತಾದ್ರೂ ಅನ್ಸಿದ ನನ್ಗೆ ಯಾಕೆ ಈ ಶಾಪ ಅಂತ ಹೇಳ್ಬಿಟ್ಟು ಯಾವತ್ತಾದ್ರೂ? ಅಲ್ಲ, ಅಲ್ಲಿ ತನಕ ನನಗೆ ಗೊತ್ತೇ ಆಗಿಲ್ಲ. ಯಾಕಂದ್ರೆ ನಾನು 3 ಹೊತ್ತು ಆಟ ಯಾವ ಮಕ್ಕಳು ಸಿಕ್ಕಿದ್ರು ಅವ್ರ ಜೊತೆಗೆ ಆಟ, ಅಲ್ಲಿ ಮನೆ ಆಟ ಇದು ಅಂತ ಅದರಲ್ಲೇ ಕಳೀತಿದ್ದೆ. ನಂಗೆ ಹಂಗಾಗಿ ಇದ್ರ ಬಗ್ಗೆ ಗೊತ್ತೇ ಆಗಿರಲಿಲ್ಲ. ನನಗೆ ಯಾವಾಗ ತುಂಬ ಫೀಲ್ ಆಯಿತು ಅಂದರೆ, ನನ್ನ ಅಕ್ಕದ ಮದುವೆ ಇತ್ತು. ಅಕ್ಕದ ಮದುವೆಗೆ ಎಲ್ಲರೂ ಹೋಗಿದ್ರು, ನನ್ನನ್ನು ಮಾತ್ರ ಬಿಟ್ಟು. ಮನೇಲಿ ಒಬ್ಬರು ಅಜ್ಜಿ ಇದ್ದರು. ಅವ್ರು ಅದು ಹೆಂಗೆ ಬಿಟ್ಟು ಹೋಗಿದ್ರು ಅಂದರೆ, ನಿನ್ನನ್ನು ಆಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ, ನೀನು ರೆಡಿ ಇರು, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀವಿ ಅಂತ ಬಿಟ್ಟು ಹೋಗಿದ್ರು. ಆವಾಗ ಆ ರಾತ್ರಿ ಎಲ್ಲ ನಾನು ತುಂಬ ಇದೆಲ್ಲ ರೆಡಿ ಹಾಕ್ಕೊಂಡು ಯಾರು ಬರ್ತಾರೆ ಕರ್ಕೊಂಡು ಹೋಗಿ ಅಂತ ಕಾಯ್ತಾ ಕೂತಿದ್ದೆ. ಆಮೇಲೆ ನಮ್ಮ ಅಣ್ಣ ಬಂದುಬಿಟ್ಟು, ಬೇಡ ನೀನು ಬರೋದು ಬೇಡವಂತೆ ಅಂದು. ಆವಾಗ ನಂಗೆ ತುಂಬ ನನಗೆ ಹಿಂಗಾಗಿದೆ, ನಾನು ಇದಾಗಬೇಕು ಅನ್ನೋದು ತುಂಬ ಇತ್ತು. ಬಹುಶಃ ಅದೇ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರಲ್ಲ. ಆವಾಗ ನನಗೆ ನಾನು ಏನಾದರೂ ಮಾಡಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು, ಇನ್ನೊಬ್ರಿಗೆ ಹೊರೆಯಾಗಿರಬಾರ್ದು ಅನ್ನೋದು ತುಂಬ ಇತ್ತು ನಂಗೆ ಮೊದಲಿಂದನು. ಇಲ್ಲ, ನಾನು ನಮ್ಮ ತಂದೆ ಹತ್ರ ಯಾವಾಗಲೂ ಅದನ್ನೇ ಹೇಳ್ತಿದ್ದೆ, ಅಪ್ಪಯ್ಯ ನನಗೆ ಯಾರ ಜೊತೆ ಇರೋಕೆ ಮಾಡಬೇಡ ಅಂತ. ಆಯ್ತು ಅಲ್ಲ, ಸಮಾಧಾನ ಮಾಡ್ಕೊತೀನಿ. ಏನಿಲ್ಲ, ಬಾಲ್ಯ ಎಲ್ಲ ಹೇಳುವಾಗ ಇದಾಯ್ತು. ಆಮೇಲೆ ಅವಾಗ ತುಂಬ ಕಷ್ಟಪಡ್ತಾರೆ. ಎಲ್ಲ ಕೆಲಸ ಅವರೇ ಮಾಡ್ತಾರೆ. ನನಗೆ ಏನು ಕೆಲಸ ಮಾಡ್ಲಿಕ್ಕೆ ಕೊಡ್ತಾಳೆ, ಅಡುಗೆಲ್ಲ ಅವರೇ ಮಾಡ್ತಾರೆ. ಅಮ್ಮಕ್ಕೂ ಅಂತಾಳೆ, ಪಾಪನ ನೋಡ್ಕೊಳ್ತಾರೆ. ಇವರು ತುಂಬ ಸಹನೆ ಉಂಟು ಇವರಿಗೆ. ಇವರು ಇದ್ರು ಮಾತಾಡ್ತಾರೆ. ಆಮೇಲೆ ಅದೇ ಆವಾಗ ಹಾಗೆ ಇರ್ತಿದ್ದೆ. ನಮ್ಮ ಮನೆಯಲ್ಲಿ ಕೆಲಸಗಳೆಲ್ಲ ತುಂಬ ಇರ್ತಿತ್ತಲ್ಲ, ಕೃಷಿ ಅಂದರೆ ಕಾಳುಮೆಣಸು ಬಿಡಿಸೋದು, ಅಡಿಕೆ ಸುಲಿಯೋದು, ಆ ಥರ ಎಲ್ಲ ನಮ್ಮ ತಂದೆಗೆ ಅದರಲ್ಲೆಲ್ಲ ಹೆಲ್ಪ್ ಮಾಡ್ತಿದ್ದೆ ನಾನು. ಹಾಗೆ ಕಳೀತಿದ್ದೆ. ಆಮೇಲೆ ಒಂದು ಸತಿ ಮಣಿಪಾಲಿಗೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ರು ನಮ್ಮ ತಂದೆ. ಆವಾಗ ನನ್ನ ಕಾಲೆಲ್ಲ ಹಿಂಗೆ ಬೆಂಡಾಗ್ಬಿಟ್ಟಿತ್ತು, ಅದು ಅಂಬೆಗಾಲಕ್ಕೆ ಇದಾಗಿತ್ತು. ಆಮೇಲೆ ಅವರು ಒಂದು ಸತಿ ಹೇಳಿದ್ರು,
ಏನು ಮಾಡೋಕ್ಕಾಗಲ್ಲ, ಇವ್ರು ಇಲ್ಲೇ ಇದ್ಬಿಡ್ಲಿ, ಇವ್ರಿಗೊಂದು ವೀಲ್ ಚೇರ್ ಕೊಡ್ತೀವಿ. ಎಂಬ್ರಾಯ್ಡ್ರಿ ಎಲ್ಲ ಮಾಡ್ತಿದ್ದೆ ನಾನು, ಅದಕ್ಕೆ ಇವ್ರು ಹೊಲಿಗೆ ಎಲ್ಲ ಮಾಡಿ ಇಲ್ಲೇ ಇರಲಿ ಅಂತ. ನಾನು ಇಲ್ಲ, ನಾನು ಮುಂದೆ ಓದಬೇಕು, ನಾನು ಏನಾದರೂ ಒಂದು ಮಾಡಬೇಕು ನನ್ನ ಜೀವನಕ್ಕೆ ಅಂಥೇಳಿ ಇಲ್ಲ ಅಂಥೇಳಿ ಕೊನೆಗವರು ನೋಡೋಣ ಟ್ರೈ ಮಾಡ್ತೀವಿ ಅಂಥೇಳಿ ಆಪ್ರೇಷನ್ 1 ವರ್ಷ ಮಣಿಪಾಲಲ್ಲಿದ್ದೆ ನಾನು. ಓಕೆ, ಆಗ ನೀವು ಗೀತಾ ಕೋಗ್ಲೂರವರು ನೀವು ಅವಾಗ ಗೀತಾ ನಂಗಲ್ ಪರಿಚಯ ಆಗಿದ್ದು, ಅವಾಗ ಅವರು ಇದ್ರು. ಅವಾಗ ಆಪ್ರೇಷನ್ ಎಲ್ಲ ಮಾಡಿ ಇದೆಲ್ಲ ಟ್ರ್ಯಾಕ್ಷನ್ ಹಾಕಿ ಎಲ್ಲ ಮಾಡಿ ಕಾಲು ಸ್ಟ್ರೈಟ್ ಮಾಡಿ ಆಮೇಲೆ ಕ್ಯಾಲಿಪರ್ಸ್ ಹಾಕಿ ಕ್ರಚಸ್ ಇಟ್ಕೊಂಡು ಓಡಾಡುವಷ್ಟು ಮಾಡಿದ್ರು ಅಲ್ಲಿ. ಆಮೇಲೆ ಬಂದು ಮತ್ತೆ ಇಲ್ಲಿ ಶಿವಮೊಗ್ಗದಲ್ಲಿ ನನ್ನ ಅಣ್ಣ ಮನೆ ಮಾಡಿದ್ದ, ಅಲ್ಲಿ ಬಂದು SSLC ಮುಗಿಸಿ ಆಮೇಲೆ PUC ಕಾಲೇಜಿಗೆ ಹೋದೆ, ಆಮೇಲೆ ಡಿಗ್ರಿ ಕಾಲೇಜಿಗೆ ಹೋದೆ. ಓ, ಇಲ್ಲಿವರೆಗೂ ಕಾಲೇಜ್ ಅಂತ ಬಂದೆ. ಸರ್ ನೀವು ನಿಮ್ಮ ಬಾಲ್ಯದ ಬಗ್ಗೆ ಹೇಳ್ತೀರಾ? ಮಂಗಳೂರಿನ ಸಮೀಪ ಮುಡಿಪು ಅಂತ ಒಂದು ಊರುಂಟು. ಓಕೆ. ಅಲ್ಲಿ ನಮ್ಮ ಕೊಡಕಲ್ಲು ಅಂತ ಮನೆಯಲ್ಲಿ 1957 ಇಸವಿಯಲ್ಲಿ ಹುಟ್ಟಿದ್ದು. ನನಗೆ ನಮ್ಮ ತಂದೆ ತಾಯಿ ಅವರು ಊರಿನಲ್ಲಿ ಮೊದಲಿದ್ದರು, ಈಗ ಇಲ್ಲ, ತೀರು ಹೋಗಿದ್ದರು. ಅವರು ನಮ್ಮ ತಂದೆ ಶಾಲೆ, ಒಂದು ಪ್ರೈಮರಿ ಶಾಲೆ ಇದೆ ನಮಗೆ, ಭಾರತೀಯ ಹೈಯರ್ ಪ್ರೈಮರಿ ಸ್ಕೂಲ್ ಅಂತ. ಆ ಶಾಲೆ ಮಾಸ್ಟರ್. ಆಮೇಲೆ ಆ ಶಾಲೆ ನಮ್ಮ ತಂದೆ ಇದ್ದ ಅಜ್ಜನಿದ್ದು. ನಮ್ಮ ಕುಟುಂಬ ಶಾಲೆ ಆಡಳಿತ ಮಂಡಳಿ. ಇದು ನಮ್ಮ ತಾಯಿ ಗೃಹಿಣಿ ಆಗಿದ್ದರು. ನಮ್ಮ ತಂದೆ ತಾಯಿಗೆ 13 ಜನ ಮಕ್ಕಳು. 13 ಮಕ್ಕಳಲ್ಲಿ ನಾನು 8ನೇ. 8 ಜನ ಹೆಣ್ಣು ಮಕ್ಕಳು, 5 ಜನ ಗಂಡು ಮಕ್ಕಳು. ಎಲ್ಲರೂ ಮದುವೆ ಆಗಿ ಅವರವರು ಸಂಸಾರ ಮಾಡ್ಕೊಂಡಿದ್ದಾರೆ, ಎಲ್ಲರೂ ಎಜುಕೇಟೆಡ್ ಆಗಿದ್ದರು. ನಾನು ಮಾತ್ರ ಕುಟುಂಬದ ಆಸೆ ಇದರತ್ತು. ಈಗ ಇಷ್ಟಂತ ಗೊತ್ತಿಲ್ಲ, ಜಾಸ್ತಿ ಉಂಟು. ಕಾಕಲ ಇಂಪ್ಲಾಂಟ್ ಆಪ್ರೇಷನ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದರು ಮುನ್ಪಾಡ್ದು. ಆಮೇಲೆ ಅದು ಗ್ಯಾರಂಟಿ ಇಲ್ಲ, ಅಂದರೆ ಇವರಿಗೆ ಸಣ್ಣ ಪ್ರಾಯ ಆಪ್ರೇಷನ್ ಮಾಡಿದರೆ ಜೀವನದಲ್ಲಿ ಗ್ಯಾರಂಟಿ ಇಲ್ಲ, ಬೈಕುತ್ತ ಅಂತ ಹೇಳಲಿಕ್ಕಾಗಿದೆ ಅಂತ ಹೇಳಿದರು. ಅದಕ್ಕೆ ಹಾಗಿದ್ರೆ ಅದು ಬೇಡ ಅಂತ ನಾನು ಹೀಗೆ ಬಿಟ್ಟಿದ್ದೆ ತಂದು. ನಾನು ಆವಾಗ 4ನೇ ಕ್ಲಾಸಿನಲ್ಲಿದ್ದೇನೆ. ಮಾತ್ರ ಪಾಠ ಮಾಡಿದ್ರು ಅಂತ ಕೇಳ್ತಾರೆ. ಮಾತ್ರ ಪಾಠ ಮಾಡುವಾಗ ಅವ್ರ ಮುಖವನ್ನು ಹೀಗೆ ನೋಡ್ಕೊಂಡಿರೋದು. ಆಮೇಲೆ ಪಕ್ಕದಲ್ಲಿರುವ ಮಕ್ಕಳನ್ನ ನೋಟು ಬರೆದುಕೊಳ್ತಾರೆ, ಅದನ್ನು ನೋಡಿಕೊಂಡು ನಾನು ಹೀಗೆ ಬರೋದು. ಆ ಮಕ್ಕಳದನ್ನು ಒಂದನ್ನು ನೋಟು ಬರೆದುಕೊಂಡು ಆಮೇಲೆ ನನಗೆ ಹೋಗಿ ಅದನ್ನು ಓದಿ ಹೀಗೆ ನಾನು ಸ್ವಲ್ಪ ಆಗಿ ಮುಂದೆ ಬಂದದ್ದು. ನಾನು 2000 SSLCವರೆಗೆ ಯಾವ ಸೀದಾ ಪಾಸ್ ಆಗಿದ್ದು ನಾನು. SSLC ಫಸ್ಟ್ ಸ್ಟೆಪ್ನಲ್ಲಿ ಪಾಸ್ ಆಗಿದ್ದು, ಫಸ್ಟ್ ಅಟೆಂಪ್ಟ್. ನಮ್ಮ ತಂಗಿಯೆಲ್ಲ ಸಾಗಿ ಆಸೆ ತಂಗಿ ಇವರ ತಮ್ಮ SSLC ಒಮ್ಮೆ ಪಾಸ್ ಆಗಲಿಲ್ಲ. ಕಾಲೇಜಲ್ಲಿ ಓದಿದ್ದು? ಕಾಲೇಜಿಗೆ ಹೋಗ್ಲಿಲ್ಲ, ಹಂಗೆ ಡೈರೆಕ್ಟ್ ಆಗಿ ಅಲ್ಲ, ಅದೆಲ್ಲ SSLC ವರೆಗೂ ಸ್ಕೂಲಿಗೆ ಹೋಗಿದ್ರು. ಆಮೇಲೆ ಟೈಪಿಂಗ್ ಸೇರಿ SSLC ಆದ ಮೇಲೆ ನಮ್ಮ ತಂದೆಗೆ ಅದನ್ನು ಪಿತ್ರಾರ್ಥ ಜಾಗ ಅಡಿಕೆ ತೋಟದಲ್ಲಿ ತುಂಬ ಇತ್ತು. ಅಣ್ಣಂದಿರೆಲ್ಲ ಓದಲಿಕ್ಕೆ ಹೋಗಿದ್ದಾರೆ, ಅಲ್ಲಿ ಅಡಿಕೆ ತೋಟ ನೋಡುವವರು ಯಾರು ಇರಲಿಲ್ಲ. ಅದಕ್ಕೆ ನಾನು ಅಡಿಕೆ ತೋಟ ನೋಡಲಿಕ್ಕೆ ಇರ್ತಾನೆ, ಶಾಲೆಗೆ ಮುಂದೆ ಹೋಗುದಿಲ್ಲ ಅಂತ ಹೇಳಿ ತಂದೆ ಅದು ಪೇಟಿಗೆ ಹೋಗುದಿಲ್ಲ ಅಂತ. ಅಡಿಕೆ ತೋಟ ಬೇರೆ ಬೇರೆ ಕಡೆ ಅಡಿಕೆ ತೋಟ ಐತಿ ನಮಗೆ, ಮನೆಯೆಲ್ಲ ಬೇರೆ ಬೇರೆ ಕಡೆ, ಒಂದೇ ಕಡೆ ಅಲ್ಲ. ಅದಕ್ಕೆ ತಂದೆ ಆಯಿತು ಅಂತ ಹೇಳಿ ನಾನು ಅಡಿಕೆ ತೋಟ ನೋಡ್ಕೊಂಡಿದ್ದೆ. ಅಣ್ಣ ಕಾರವಾರದಲ್ಲಿ, ಉಡುಪಿಯಲ್ಲಿ, ಬೆಂಗಳೂರಿನಲ್ಲಿ ಅಲ್ಲೆಲ್ಲ ಓದಿಕೊಂಡಿದ್ದಾರೆ ಅಣ್ಣನಲ್ಲಿ. ಆಮೇಲೆ ಒಂದು 10 ವರ್ಷ ಜಮೀನು ನೋಡ್ಕೊಂಡಿದ್ದು. ಆಮೇಲೆ ಅಣ್ಣಂದಿರೆಲ್ಲ ಓದಿ ಮನೆಗೆ ಬಂದ ಅಣ್ಣ, ಹೀಗೆ ಜಮೀನನ್ನು ನೋಡ್ಕೊಳ್ತಾರೆ. ಅದಕ್ಕೆ ತಂದೆ ನಾನು ಟೈಪ್ ರೈಟಿಂಗ್ ಶಾಲೆಗೆ ಸೇರಿಸಿದ್ದರು. ಟೈಪ್ ರೈಟಿಂಗ್ ಶಾಲೆಗೆ ಹೋಗಿ ತುಂಬ ಕಷ್ಟಪಡೋದು ಯಾಕೆ ಅಂತ. ಆಯಿತು ಅಂತ ಹೇಳಿದ್ರು, ಟೈಪ್ ರೈಟಿಂಗ್ ಶಾಲೆಗೆ ಸೇರಿಸಿದ್ವಿ. ಅಲ್ಲಿ ಜೂನು ಟೈಪಿಂಗ್ ಒಂದು ಆದ್ಯತೆ ಹಾಕಿಲ್ಲ. ಅಲ್ಲಿ ಬೆಂಗಳೂರಿನಲ್ಲಿ ಮೊದಲು ಪೊಲೀಸ್ ಕಮಿಷನರ್ ಒಬ್ಬರಿಗೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ AR ನಿಜಾಮುದ್ದೀನ್ ಅಂತ ಮೊದಲು ಇದ್ದರು. ಅವರ ಹೆಂಡತಿ ಲಕ್ಷ್ಮಿ AR ನಿಜಾಮುದ್ದೀನ್ ಅಂತ. ಅವರ ಹತ್ರ ಒಂದು ನ್ಯಾಷನಲ್ ಸೊಸೈಟಿ ಫಾರ್ ಈಕ್ವಲ್ ಅಪರ್ಚುನಿಟಿ ಅಂತ ಒಂದು ಸಂಸ್ಥೆ ಇತ್ತು ಮೊದಲು. ಹ್ಯಾಂಡಿಕ್ಯಾಪ್ಡ್ ಸರ್ವಿಸ್ ಮಾಡಿ ಎಲ್ಲ ಹ್ಯಾಂಡಿಕ್ಯಾಪ್ಡ್, ಕಣ್ಣು ಕಾಲದವರು, ಕಿವಿ ಕಾಲದವರು ಎಲ್ಲ ಈಕ್ವಲ್ ಅಪರ್ಚುನಿಟಿ ಮಾಡಿ ಅವರು ಮೊದಲಿನಲ್ಲಿ ಕಾಂಟ್ಯಾಕ್ಟ್ ಇತ್ತು. ಅವರು ನನ್ನ ಹತ್ರ ನಮ್ಮ ಸಂಸ್ಥೆ ವತಿಯಿಂದ
ನಿಮ್ಮನ್ನು PLಗೆ ಸೇರಿಸಿದ್ದೇವೆ, ನೀವು ಒಪ್ಪಿಗೆ ಕೊಡಿ ಅಂತ ಕೇಳಿದ್ರು ನನ್ನ ಹತ್ರ. ಜೂನಿಯರ್ ಟೈಪ್ ರೈಟಿಂಗ್ ಆಗೈತೆ, ಸೀನಿಯರ್ ಕಲ್ತುಕೊಂಡಿದ್ದೆವು ಆಯಿತು ಅಂತ ಅವ್ರಿಗೆ ಒಪ್ಪಿಗೆ ಪತ್ರ ಕೊಟ್ಟರು. ಆ್ಯಪಲ್ ನಾನು BLಗೆ ಇಂಟರ್ವ್ಯೂ ಕಳಿಸಿದ್ದು, ರೈಟಿಂಗ್ ಟೆಸ್ಟ್ ಅದೆಲ್ಲ ಪಾಸ್ ಆಗಿ ಆ್ಯಪಲ್ BL ಅಪಾಯಿಂಟ್ಮೆಂಟ್ BL ಗೊತ್ತುಂಟ ನಮಗೆ, ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಸೆಂಟ್ರಲ್ ಗೌರ್ಮೆಂಟಿನ ಅದು ಡಿಫೆನ್ಸ್ ಇಕ್ವಿಪ್ಮೆಂಟ್ ಎಲ್ಲ ತಯಾರಿಸುತ್ತೆ, ಜಾಗ ಅಲ್ಲೆಲ್ಲ ಉಂಟು ಬೆಂಗಳೂರು. ಅಲ್ಲಿ BLನಲ್ಲಿ ಅಪ್ರೆಂಟಿಸ್ ಸೆಲೆಕ್ಟೆಡ್. ಮ್ಯಾಮ್ ನಿಮ್ಮದು ಹೆಂಗೆ ಸೆಲೆಕ್ಟ್ ಆಗಿದ್ದು? ನೀವು LIC ಆಫೀಸ್ಗೆ ಹೆಂಗೆ ಸೆಲೆಕ್ಟ್ ಆದ್ರಿ? LIC ಆಫೀಸಿಗೆ ನಾನು ಮುಗಿಸಿದ್ದೆ, ಡಿಗ್ರಿ ಮುಗಿಸಿದ ತಕ್ಷಣ ನನ್ನ ತಮ್ಮ ಬೆಂಗಳೂರಲ್ಲಿ ಮನೆ ಮಾಡಿದ್ದ. ಅವನು ಒಂದಷ್ಟು ದಿನ ನನಗೆ ಟ್ರೀಟ್ಮೆಂಟಿಗೆ ಅಂತ ಅಲ್ಲಿ ಜಾಧವ್ ಅಂತ ಒಬ್ಬರು ಮಿಲ್ಟ್ರಿ ಆಫೀಸರ್ ಇದ್ದರು. ಅವರು ಪೋಲಿಯೋ ಆದವರಿಗೆಲ್ಲ ಸರಿ ಮಾಡ್ತಾರೆ ಅಂತೇಳಿ ಪೇಪರಲ್ಲೆಲ್ಲ ಬಂತು. ಆವಾಗ ನನ್ನ ತಮ್ಮ ಕರ್ಕೊಂಡೋಗಿ ನನಗಲ್ಲಿ ಟ್ರೀಟ್ಮೆಂಟಿಗೆ ಇದು ಮಾಡಿದ್ದ, ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದ. ಆಮೇಲೆ ನಾನು ಮಣಿಪಾಲಲ್ಲಿ ಹೇಳಿದರು, ಇನ್ನು ಇಷ್ಟೇ ಮಾಡೋಕ್ಕಾಗೋದು, ಪೋಲಿಯೋ ಆದಮೇಲೆ ಸರಿಯಾಗೋದಿಲ್ಲ ಅಂತ. ಅದ್ರ ಒಂದು ಆಸೆ ಇತ್ತಲ್ಲ, 1 ವರ್ಷ ಅಲ್ಲೇ ಆಯಿತು. ಅಷ್ಟೊತ್ತಿಗೆ ಅಲ್ಲಿ ಟೈಪಿಂಗಿಗೆಲ್ಲ ಸೇರಿತ್ತು. ಅಲ್ಲಿ ಒಂದು ಇದು ಕೊಟ್ಟಿದ್ದರು, ಟ್ರೈಸಿಕಲ್ಲು. ಅದರಲ್ಲಿ ನನ್ನ ತಮ್ಮ ಕರ್ಕೊಂಡು ಹೋಗಿ ಮಾಡಿ ಏನು ಮಾಡ್ತಿದ್ದ. ಆಮೇಲೆ ಅಲ್ಲಿ ಸ್ಪೆಷಲ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಫಾರ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಅಂತ ಇತ್ತು. ಅಲ್ಲಿ ಹೋಗಿ ಕೇಳಿ, ಅಲ್ಲಿ ಹೌದು ಹಿಂಗೆ LIC ಕಾಲ್ಫರ್ ಆಗಿದೆ, ಅಪ್ಲಿಕೇಶನ್ ತೊಗೊಂಡೋಗಿ ಅಂತ ನನ್ನ ತಮ್ಮ ತೊಗೊಂಡು ಬಂದ. ಮತ್ತೆ ಪುನಃ ನಾನು SSLC ಪಾಸ್ ಮಾಡಿದ್ದೆ ತುಂಬ ಕಷ್ಟದಿಂದ, ಏನು ಗೊತ್ತಿಲ್ಲ. ಮತ್ತೆ ಅಲ್ಲಿ ರಿಟರ್ನ್ ಟೆಸ್ಟಿಗೆ SSLC ಬೇಸ್ ಮೇಲೆ ಎಲ್ಲ ಕ್ವಶನ್ನು. ಪಾಪ ನನ್ನ ತಮ್ಮ ದಿನ ಪಾಠ ಹೇಳ್ಕೊಡ್ತಿದ್ದ, ಎಲ್ಲ ಗ್ರಾಮರು ಎಲ್ಲ. ಆಮೇಲೆ ನಮ್ಮ ಅಕ್ಕನ ಗಂಡ ಭಾವ ಅವರು ಮ್ಯಾಥ್ಸ್ ಎಲ್ಲ ಹೇಳ್ಕೊಟ್ರು. ಹಾಗಾಗಿ ರಿಟರ್ನ್ ಟೆಸ್ಟ್ ಪಾಸ್ ಆಯಿತು. ಆಮೇಲೆ ಇಂಟರ್ವ್ಯೂನಲ್ಲಿ ಇದು ಮಾಡಿದ್ರು. ಇಬ್ಬರೇ ಅಂದರೆ ರಿಸರ್ವೇಷನ್ ಇತ್ತು ಅವಾಗ, ಇಬ್ಬರಿದ್ದರು. ಅವರೊಬ್ಬರು ಜೆಂಟ್ಸ್ ಇದ್ದರು, ಬೇಡ ಇವರಿಗೆ ಕೊಡೋಣ ಅಂತ ಇದು ಮಾಡಿದ್ರು. ಆಮೇಲೆ ರಾಣಿಬೆನ್ನೂರು ಪೋಸ್ಟಿಂಗ್ ಆಯಿತು. ಅಲ್ಲಿ 2 ವರ್ಷ ಇದ್ದೆ. ಆಮೇಲೆ ಶಿವಮೊಗ್ಗದಲ್ಲಿ ಬಂದು ಇಲ್ಲೇ LICಲಿ ಇಲ್ಲೇ ಜಾಬಿಗೂ 2 ವರ್ಷ ಬೇರೆ ಕಡೆ ಮಾಡಿದ್ದೆ. ಹೌದು, ಅದಾದ್ಮೇಲೆ ಶಿವಮೊಗ್ಗದಲ್ಲೇ ರಿಟೈರ್ಡ್ ಆಗೋವರೆಗೂ ಇಲ್ಲೇ. ಹೌದು ನಮ್ಮ ಒಂದೇ ಆಫೀಸಲ್ಲಿ ಇರ್ಬೋದು, ಪ್ರಮೋಷನ್ ತಗೊಂಡೇ ಇದ್ರೆ. ಹಂಗಾಗಿ ಒಂದೇ ಆಫೀಸಲ್ಲಿ 32 ವರ್ಷ ಇಲ್ಲಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿದ್ದು. ಓಕೆ. ಒಬ್ಬ ವಿಶೇಷ ಚೇತನರಾಗಿದ್ದು ಇದನ್ನೆಲ್ಲ ನಿಭಾಯಿಸೋದು ಎಷ್ಟು ಕಷ್ಟ ಮ್ಯಾಮ್? ತುಂಬ ಕಷ್ಟ ಅನ್ನೋದಕ್ಕಿಂತ ಎಷ್ಟು ಚಾಲೆಂಜಿಂಗ್ ಮ್ಯಾಮ್? ಹೌದು, ತುಂಬ ಕಷ್ಟ. ಅದು ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಕೆಲವು ಸತಿ ಈಗ ಹೇಳೋಕ್ಕಾಗೋದಿಲ್ಲ. ಯಾರ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ಆದ್ರೂ ನನಗೊಂದು ಇದು ವಿಶ್ವಾಸ ಇತ್ತು, ನಾನು ಮಾಡೇ ಮಾಡ್ತೀನಿ ಯಾವುದನ್ನಾರು ಅಂತ. ಹಾಗಾಗಿ ನನಗೆ ಆ ವಿಶ್ವಾಸದ ಮೇಲೆ ನನಗೆ ಇಷ್ಟು ಈ ಲೆವೆಲಿಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ ಅನ್ಸತ್ತೆ ನನಗೆ. ಆವಾಗ ಇದ್ರ ಅಲ್ಲಿ 2 ವರ್ಷ ಸರ್ವಿಸ್ ಮಾಡಿದ್ಮೇಲೆ ಶಿವಮೊಗ್ಗದಲ್ಲಿ ಬಂದೆ. ಶಿವಮೊಗ್ಗದಲ್ಲಿ ಬಂದು ಇದು ಮಾಡುವಾಗ ನಾನು ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ ಅಂತ, ನನಗೆ ನಾನು ನನ್ನ ಮದುವೆ ಏನಾಗೋದಿಲ್ಲ ಇನ್ನು, ಇಂಥ ಸಂಸ್ಥೆಗಳೇ ಯಾವ್ದಾದ್ರು ಇದು ಮಾಡಬೇಕು ಅಂತ ಹೇಳ್ಕೊಂಡು ನಾನು ಅಲ್ಲಿ ಹೋಗಿ ಸರ್ವಿಸ್ ಮಾಡ್ತಾ ಇದ್ದೆ. ಅಲ್ಲಿ ಪ್ರತಿ ವರ್ಷ ಹೋಗೋದು, ಮತ್ತು ಅಲ್ಲೇನಾದ್ರು ಫಂಕ್ಷನ್ ಇದ್ರೆ ಹೋಗೋದು, ಅಲ್ಲಿ ಮಕ್ಕಳ ಜೊತೆಗೆ ಇದು ಊಟ ಮಾಡೋದು, ಹಂಗೆ ಅಂತ ಅಲ್ಲಿ ಇದು ಮಾಡ್ತಾ ಇದ್ದೆ. ಹಂಗೆ ಮಾಡ್ತಾ ಇರುವಾಗ ಒಂದು ಸತಿ ಇದು ಮಹಿಳಾ ದಿನಾಚರಣೆ ಅಲ್ಲ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ದಿನಾಚರಣೆ ಒಂದು ಮಾಡ್ತಾರೆ. ಯಾವಾಗ ಅಂದರೆ ಡಿಸೆಂಬರಲ್ಲಿ. ಆವಾಗ ಇವರು ಮಂಗಳೂರಿಂದ ಬಂದಿದ್ರು. ಸರ್ ಬಂದಿದ್ರು. ಆವಾಗ ಪರಿಚಯ ಆಗಿದ್ದು. ಸರ್ ಭೇಟಿ ನಿಮ್ಗೆ? ಹೌದು, ಫಸ್ಟ್ ಟೈಮ್. ಆವಾಗ ಅವರು ಹಿಂಗೆ ಮಾತಾಡಿಸ್ಬಿಟ್ಟು ಏನು ಅಂತ, ಎಲ್ಲಿ ವರ್ಕ್ ಮಾಡೋದು, ಹಂಗೆ ಮಾತಾಡೋದು. ಆಮೇಲೆ ಇವ್ರು ಊರಿಗೆ ಹೋದ್ಮೇಲೆ ಅವರು ಲೆಟ್ರ್ ಬರೆದ್ರು, ಹಿಂಗೆ ನಾವು ಮದುವೆ ಆಗೋಣ ಹಂಗೆ ಅಂತ. ಆವಾಗ ನಮ್ಮದು ಸರಿ ಅಂತೇಳಿ ಮತ್ತೆ ನಮ್ಮ ತಂದೆ ನಮ್ಮ ಅಣ್ಣ ಎಲ್ಲ ಹೋಗಿ ನೋಡ್ಕೊಂಬಂದು ಆಮೇಲೆ ಮತ್ತೆ ಮದುವೆ ಆಯಿತು. ಮದುವೆ ಆಯಿತು. ಅಷ್ಟೇ ಅನ್ಕೊಂಡಿದ್ದೆ. ಇಲ್ಲ, ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ನಾನಲ್ಲ, ನಮ್ಮ ಊರಲ್ಲಿ ಯಾರು ನೋಡಿದ್ರು ನಾನು ಈ ಸ್ಟೇಜಿಗೆ ಬರ್ತೀನಿ ಅಂತ ಯಾರೂ ಅನ್ಕೊಂಡಿರ್ಲಿಲ್ಲ. ಆಮೇಲೆ ಮದುವೆ ಆಯಿತು ನಮಗೆ. ಮದುವೆ ಆದಮೇಲೆ ಮಗ ಹುಟ್ಟ. ಆಮೇಲೆ ಮನೆ ಕಟ್ಟಿದ್ವಿ. ಹಂಗೆ ಇದು ಮಾಡ್ಕೊಂಡು ಆಮೇಲೆ ಮಗಳು ಹುಟ್ಟಿದ್ಲು. ಅವ್ರದ್ದೆಲ್ಲ ವಿದ್ಯಾಭ್ಯಾಸ
ಇದು ಎಲ್ಲ ಅದು ನನಗೆ ಹೆಂಗೆ ನಿಭಾಯಿಸ್ತಿದ್ದೆ ಅಂತಲೇ ಗೊತ್ತಿಲ್ಲ. ಮನೆ ಕೆಲಸ ಮಾಡ್ಕೊತಿದ್ದೆ, ಆಮೇಲೆ ಮಕ್ಕಳನ್ನ ನೋಡ್ಕೊಬೇಕು, ಅವ್ರದ್ದು ಇವ್ರಿಗೇನು ಮಕ್ಕಳಿಗೆ ಪಾಠ ಮಾಡೋದು ಅದೆಲ್ಲ ಏನು ಆಗ್ತಿರ್ಲಿಲ್ಲ. ಆಮೇಲೆ ಮತ್ತೆ ಇವರು ಆ ಥರ ಯಾವುದು ಕೋಆಪ್ರೇಟಿವ್ ಆಗಿರಲಿಲ್ಲ. ಅವ್ರದ್ದು ಆಫೀಸಿಗೆ ಹೋಗಿ ಬರೋದು, ಅವರಿಗೆ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಎಲ್ಲ ಆಗಬೇಕು, ಅವ್ರು ನಿದ್ದೆ ಮಾಡೋದು ಹಂಗೆ ಮಾಡ್ತಿದ್ರು. ಶನಿವಾರ ಭಾನುವಾರ ಬಂದರೆ ಅವ್ರು ಫುಲ್ ನಿದ್ದೆ ಮಾಡ್ಕೊಂಡೇ ಇರ್ತಿದ್ರು. ಹಂಗಾಗಿ ಮಕ್ಕಳನ್ನ ಇದು ಮಾಡೋದು, ಆಫೀಸಿಗೆ ಕರೆಕ್ಟ್ ಟೈಮಿಗೆ ಆಫೀಸಿಗೆ ಹೋಗ್ತಿದ್ದೆ. ಆಫೀಸಲ್ಲೂ ಅಷ್ಟೇ ನಮ್ಮ ಆಫೀಸರು ಎಲ್ಲ ನೀವು ಇಷ್ಟು ಕರೆಕ್ಟ್ ಟೈಮಿಗೆ ಬರ್ತಿರಲ್ಲ ಅಂಥೇಳಿ ಎಲ್ಲ ನಮಗೆ ರಿಟೈರ್ಡ್ ಆಗುವಾಗ ಸ್ಪೀಚಲ್ಲೆಲ್ಲ ಹೇಳ್ತಿದ್ರು, ಬೇರೆಯವ್ರಿಗೆ ಹೇಳ್ತಿದ್ರು. ಹಾಗೆ ನಾನು ಮನೆ ಕೆಲಸಗಳು, ಆಫೀಸ್ ಕೆಲಸ, ಆಫೀಸಿಗೆ ಒಂದು ದಿವಸನೂ ಲೇಟಾಗೆಲ್ಲ ಹೋಗ್ತಿರ್ಲಿಲ್ಲ ನಾನು. ಆ ಥರ ನಿಭಾಯಿಸ್ಕೊಂಡು ಬಂದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ಒಂದು ಸ್ವಲ್ಪ ಸಪೋರ್ಟಿವ್ ಆಗಿದ್ದರು. ಮತ್ತಿಬ್ಬರು ಮಕ್ಕಳು ತುಂಬ ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ ದೇವರು. ನಾನು ಒಂದು ಪ್ರಶ್ನೆ ನಿಮಗೆ ಕೇಳಲೇಬೇಕು. ಏಕೆಂದರೆ ನಾರ್ಮಲಿ ಕನ್ಸೀವ್ ಆದರೆ, ಅಂದರೆ ನಾರ್ಮಲ್ ಆಗಿರೋ ಹೆಣ್ಮಕ್ಳು ಕನ್ಸೀವ್ ಆದ್ರೇ ತುಂಬ ಕಷ್ಟಪಡ್ತೀವಿ ಮ್ಯಾಮ್. ಬಟ್ ನೀವು ಫಿಸಿಕಲಿ ಇಷ್ಟು ಚಾಲೆಂಜಸ್ ಇಟ್ಕೊಂಡು ಅದನ್ನು ಹೆಂಗೆ ಫೇಸ್ ಮಾಡಿದ್ರಿ ಮ್ಯಾಮ್? ಯಾಕಂದರೆ ನಿಮ್ಮ ಥರ ಫೇಸ್ ಮಾಡ್ತಾ ಇರೋ ಒಂದಷ್ಟು ಜನಕ್ಕೆ ಟಿಪ್ಸ್ ಆಗುತ್ತೆ, ಅದಕ್ಕೋಸ್ಕರ. ಹೌದು, ನಾನು ಅದೇ ಹಿಂಗೆ ಕ್ರಚಸ್ ಇಟ್ಕೊಂಡೇ ನಡೀತಿದ್ದೆ. ಆಮೇಲೆ ಆಫೀಸಲ್ಲಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಒಂದು 3 ಮೆಟ್ಲುಗಳಿತ್ತು. ನನಗೆ ಮೆಟ್ಲತ್ತು ತುಂಬ ಕಷ್ಟ ಆಗ್ತಿತ್ತು. ಯಾಕೆಂದರೆ ಶೂ ಹಿಂಗೆ ಫುಲ್ ಇದು ಹಾಕಿ ಕ್ಯಾಲಿಪರ್ಸ್ ಹಾಕೊಂಡು ಕ್ರಚಸ್ ಇದ್ರೆ ಹಿಂಗೆ ಸಮಾನದಲ್ಲಿ ನಡಿಬೋದು ಅಷ್ಟೇ, ಹೊತ್ತು ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಕಷ್ಟನೇ. ಆಮೇಲೆ ನಮ್ಮ ಯೂನಿಯನ್ ಅವರು ನನಗೆ ಆ ಕಡೆ ಈ ಕಡೆ ರೈಲಿಂಗ್ಸ್ ಎಲ್ಲ ಹಾಕ್ಕೊಟ್ರು. ಇಳಿವಾಗ್ಲೂ ಅಷ್ಟೇ ನನಗೆ ಹೊಟ್ಟೆ ಬೇರೆ ಹೊತ್ಕೊಂಡು ತುಂಬ ದೇವರೇ ಕಾಪಾಡಿದ್ದು ಅಂತ ಹೇಳ್ಬೇಕು. ಅಷ್ಟು ಆ ಥರ ಮಾಡಿ ನಾನು ಸುಮಾರಿಗೆ ನಂಗೆ ಸಿಸರಿನ್ ಆಗಿದ್ದು ತುಂಬ 9 months ತನಕ ಇದು ಮಾಡಲಿಲ್ಲ ಅವರು. 8.5 ಅದು ಕೂಟನೇ. ಅದಕ್ಕಿಂತ ಮೊದಲು ನಾನು 1-2 ತಿಂಗಳು ಮೊದಲೇನೆ ರಜಾ ಹಾಕ್ಕೊಂಡಿದ್ದೆ. ಆಮೇಲೆ ಸಿಸರಿನ್ ಆಗಿದ್ದು ನನಗೆ. ಆಮೇಲೆ ಮತ್ತೆ 3 ತಿಂಗಳಾಗೋತೆಗೆ ಆಮೇಲಿಂದ ಆಫೀಸಿಗೆ ಹೋಗ್ತಿದ್ದೆ. ಆ ಥರ ಯಾವತ್ತಾದ್ರೂ ಒಂದು ಟಫ್ ಸಿಚುವೇಶನ್ ಅನ್ನೋದಿತ್ತ ಮ್ಯಾಮ್? ನಾ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ವೆರಿ ರಿಸ್ಕಿ ಟೈಮ್ ಅಲ್ವಾ? ಅಪ್ಪ ನನ್ಗೆ ಯಾಕಾದ್ರೂ ಮಾಡ್ಕೊಂಡ್ಬಿಟ್ನಾ ಅಂತ ಯಾವತ್ತಾದ್ರೂ ನನಗೆ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಹಿಂಗಾಯ್ತು ಹಿಂಗೆ ಕಷ್ಟ ಅಂತ ಅನ್ಕೊಂಡಿಲ್ಲ ಯಾವುದನ್ನು. ಮತ್ತು ನನಗೆ ಇದು ವಾಮಿಟಿಂಗು ಆ ಥರ ಇಲ್ಲ, ಏನೂ ಇರಲಿಲ್ಲ, ಆರಾಮಾಗಿದ್ದೆ ನಾನು. ಹಾಗಾಗಿ ನನಗೆ ಆ ಥರ ಕಷ್ಟ ಹಿಂಗೆ ಅಂದರೆ ಬೇರೆಯವ್ರಿಗೆ ನೋಡಿದವ್ರಿಗೆ ಅನ್ನಿಸ್ತಿತ್ತೇನೋ ಇವಳಿಗೆ ಯಾಕೆ ಬೇಕು ಅಂತೇಳಿ. ಆದರೆ ನಂಗೆ ಮಾತ್ರ ಯಾವತ್ತೂ ಆ ಥರ ಅನಿಸಿಲ್ಲ. ನನಗೆ ಕಷ್ಟ, ಜೀವನ ಕಷ್ಟ ಆಯಿತು ಅಂತ ಅನಿಸಿಲ್ಲ ಆ ಥರ. ಇಲ್ಲಿವರೆಗೂ ಬಂತು ಸರ್. ಸರ್ ನೋಡಿ ಹೇಗ್ ನೋಡ್ತಾ ಇದ್ದಾರೆ ಮ್ಯಾಮ್. ಏನು ಹೇಳ್ತಿದ್ದಾರೆ ಅಲ್ಲ ನೀವು ಮ್ಯಾಮ್ಗೆ ನೀವು ಲವ್ ಲೆಟರ್ ಬರ್ದ್ರಲ್ಲ, ಮ್ಯಾಮ್ನ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ಮೊದಲ ಸಾರಿ ಮೊದಲು ನನ್ನನ್ನು ನೋಡಿದಾಗ ನಿಮ್ಗೆ ಹೇಗೆ ಅನ್ಸಿತ್ತು ಅಂತ ಕೇಳಿದ್ರು. ಲೆಟರ್ ಬರೋದ್ರಲ್ಲ ಹ್ಯಾಂಡಿಕ್ಯಾಪ್ ಅವರು ಹಂಗೆ ದಿನಾಚರಣೆ ಕಾರ್ಯಕ್ರಮ ಮಾಡಿದ್ದು. ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು, ಚೀಫ್ ಗೆಸ್ಟ್ ಆಗಿ ಬಂದಿದ್ದು. ನಾವು ಇವರು ಕೂಡ ಬಂದಿದ್ದು. ಏನು ನೋಡಿ ಒಳ್ಳೆ ಅಕ್ಕ ನಮ್ಗೆ ಚಂದ ಕಂಡಿದ್ದು ಅಲ್ವಾ? ಬೇರೆ ಬೇರೆ ಲೇಡೀಸಿಗಿಂತ ಚಂದ ಕಂಡಿದ್ದೇನೆ. ಇವರಿಗೆ ನಾನು ವಿಸಿಟಿಂಗ್ ಕಾರ್ಡ್ ಆಮೇಲೆ ನಾನು ಬ್ಯಾಂಕಿನಲ್ಲಿದ್ದಾಗ ಬ್ಯಾಂಕಿನ ಐಡೆಂಟಿಟಿ ಕಾರ್ಡಲ್ಲಿ ಬರ್ತಾ ಕೊಟ್ಟು ಪರಿಚಯ ಮಾಡ್ಕೊಂಡು ಊರಿಗೆ ಹೋದೆನು. ಊರಿಗೆ ಹೋಗಿ ಆಮೇಲೆ ಬ್ಯಾಂಕಿಗೆ ಹೋಗುವಾಗ ನನ್ನ ಐಡೆಂಟಿಟಿ ಕಾರ್ಡ್ ಸಿಕ್ಕಲಿಲ್ಲ. ಐಡೆಂಟಿಟಿ ಕಾರ್ಡ್ ಕಳೆದು ಇಲ್ಲಂತೂ ಅಂತ ಈಗ ಆಲೋಚನೆ ಮಾಡಿ ನೋಡುವುದು. ಯಾರ ಹತ್ರ ಮಾತಾಡ್ತಾನೆ ಕಾರ್ಡ್ ಯಾರಿಗೆ ತೋರಿಸಿದ್ದೆ ಅಂತ ಆಲೋಚನೆ ಮಾಡುವಾಗ ನಾಗರತ್ನ ಇವರಿಗೆ ನನ್ನ ಐಡೆಂಟಿಟಿ ಕಾರ್ಡ್ ಕೊಟ್ಟು ಪರಿಚಯ ಮಾಡ್ತಿದ್ದೆ ಅಂತ ನೆನಪಾದ್ರು. ಹಾಕೊಂಡು ಇವರಿಗೆ ನಾನು ಪತ್ರ ಕೊಡ್ತೇನೆ, ನನ್ನ ಐಡೆಂಟಿಟಿ ಕಾರ್ಡಿಗೆ ನಿಮ್ಮ ಹತ್ರ ಉಂಟಾ ಅಂತ. ಇವರು ನನಗೆ ವಾಪಸ್ ಪತ್ರ ಕೊಟ್ಟು ಐಡೆಂಟಿಟಿ ಕಾರ್ಡ್ ನನ್ನ ಹತ್ರ ಇದೆ ಅಂತ ಹೇಳಿ ಅದಕ್ಕೆ ನಾನು ಕಳಿಸಿದ್ದೆ. ಅದಕ್ಕೆ ಅವಾಗ ನಾವಿಬ್ಬರು ಮದುವೆ ಆಗೋಣ ಅಂತ ಕೇಳಿದ್ದು ನಾನು. ಇವ್ರ ಆಗ್ಬೋದು ಅಂತ ಹೇಳಿದ್ದೆ. ಬ್ಯಾಂಕಿನ ಐಡೆಂಟಿಟಿ ಕಾರ್ಡ್ ನಿಮ್ಮಿಬ್ಬರನ್ನು ಸೇರಿಸಿದೆ. ಕಾರ್ಡ್ ಕೆಳಗೆ ಬೀಳದೇ ಇರ್ತಿದ್ದಾರೆ, ಇವರ ಹತ್ರ ಕೊಡದೇ ಇರ್ತಿದ್ದಾರೆ. ನನಗೆ ಪರಿಚಯ ಆಗುತ್ತದೆ. ಆಮೇಲೆ ಮ್ಯಾಮ್ ನಿಮ್ದು ಮದುವೆ ಆಗಾದ್ಮೇಲೆ ನಿಮ್ಮಿಬ್ರು ಜೋಡಿ ನೋಡಿ ಜನ ಎಲ್ಲ ಏನ್ ಅನ್ಕೊಂಡ್ರು ಮ್ಯಾಮ್? ಅಲ್ಲ, ಜನ 2 ಥರನೂ ಅನ್ಕೊಂಡಿದ್ದಾರೆ. ಕೆಲವರು ಅಂದ್ರು ಇವ್ರು
ಹೆಂಗೆ ಇವಳಿಗೆ ನೋಡಿದ್ರೆ ಕಾಲಿಲ್ಲ, ಅವ್ರಿಗೆ ಕಿವಿ ಕೇಳಲ್ಲ, ಇವ್ರು ಹೆಂಗೆ ಸಂಸಾರ ಮಾಡ್ತಾರೇನೋ ಅಂತನೂ ಅನ್ಕೊಂಡಿದ್ರು. ಆಮೇಲೆ ಕೆಲವರು ತುಂಬಾ ಇದಾಗೂ ಖುಷಿ ಆಯ್ತು, ಹೌದು ಖುಷಿ positive ಆಗಿ ಮಾತಾಡಿದ್ದು ಹೌದು ಉಂಟು, ಹೌದು. ಅಲ್ವಾ? ನಮ್ಮ ಅಪ್ಪ ಅಮ್ಮ ತಂದೆ ತಾಯಿಯವರಿಗೆಲ್ಲ ತುಂಬಾ ಸಂತೋಷ ಆಯ್ತು, ಅಂದ್ರೆ ಒಂದು ಇದಾಯ್ತಲ್ಲ ಅಂತ. ಮ್ಯಾಮ್ ನಾನು ಇನ್ನೊಂದು ಪ್ರಶ್ನೆ ಕೇಳಲೇಬೇಕು. ಸರ್ಗೆ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ನೀವು ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ, ನಿಮ್ಗೆ ಏನಾದರೂ ಒಂದು ಭಯ ಇತ್ತಾ ಮಕ್ಳು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದಾಗ? ನಿಮ್ಗೊಂದು ಭಯ ಇತ್ತಾ ನನ್ನ ಮಕ್ಳು ಇದೇ ರೀತಿನೇ ಆಗ್ಬಿಟ್ರೆ ಅನ್ನೋದೊಂದು ಭಯ ಇತ್ತಾ? ಇಲ್ಲ, ನಂಗೆ ಆ ಥರ ಭಯ ಇರಲಿಲ್ಲ. ಯಾಕೆಂದ್ರೆ ಇದು ಪೋಲಿಯೋ ಆದರೆ ಮಕ್ಕಳಿಗೂ ಆಗಬೇಕು ಅನ್ನೋದಿಲ್ಲ ಒಂದು. ಆಮೇಲೆ ನಂಗೆ ಪೋಲಿಯೋ ಕಾಲು ಇದಾಗಿದ್ದು ಬಿಟ್ಟರೆ ಮತ್ತೆ ಯಾವ ಪ್ರಾಬ್ಲಮ್ಮು ಇರಲಿಲ್ಲ ನನಗೆ. ಬೇರೆ ಯಾವ ಥರ ಇವತ್ತಿಗೂ ನನಗೆ ಆರೋಗ್ಯದಲ್ಲಿ ಯಾವ ಥರ ಇದು ಇರಲಿಲ್ಲ. ಹಾಗಾಗಿ ನನಗೆ ಕಾನ್ಫಿಡೆಂಟ್ ಇತ್ತು ನನಗೆ ಕರೆಕ್ಟಾಗೆ ಮಕ್ಕಳು. ಆಮೇಲೆ ನನಗೆ ಮಣಿಪಾಲಲ್ಲಿ ನಮ್ಮ ಒಬ್ಬರು ಭಾಸ್ಕರಾನಂದ ಅಂತ ಇವರಿದ್ರು, ಆರ್ಥೋಪೆಡಿಕ್ ಡಾಕ್ಟ್ರು. ಅವ್ರು ಹೇಳಿದ್ರು ಅಂದರೆ ಈ ಮಕ್ಕಳಿಗೂ ಬರಬೇಕು ಅಂತ ಏನಿಲ್ಲ, ಮಕ್ಕಳು ನಾರ್ಮಲ್ ಆಗಿ ಇರ್ತಾರೆ ಅಂತ. ಒಂದು ಕೌನ್ಸಿಲಿಂಗ್ ಮಾಡಿಸ್ಕೊಂಡಿದ್ರಿ ನೀವು? ಅವ್ರು ಹೇಳಿದ್ರು ಅವಾಗಲೇ. ಮ್ಯಾಮ್ ಈಗ ಫ್ಯಾಮಿಲಿ ಇಷ್ಟು ಎಕ್ಸ್ಟೆಂಡ್ ಆಗಿದೆ, ಇವಾಗ ರಿಟೈರ್ಡ್ ಕೂಡ ಆಯಿತು ನಿಮ್ಮದು. ರಿಟೈರ್ಡ್ ಆದಮೇಲೆ ಲೈಫ್ನ ಹೇಗೆ ಕಳೀತಾ ಇದ್ದೀರಾ ಮ್ಯಾಮ್? ರಿಟೈರ್ಡ್ ಆದಮೇಲೆ ನನಗೀಗ ಟೈಮೇ ಸಾಕಾಗೋದಿಲ್ಲ ಅನ್ನಿಸ್ತಿದೆ. ನಾನು ಅಂದರೆ ಮಕ್ಕಳಿಗೆಲ್ಲ ಅವರಿಗೆ ಇಷ್ಟಪಟ್ಟು ತಿಂಡಿ ಇದು ಅಡುಗೆ ಅಂಥದ್ದೆಲ್ಲ ನಂಗೆ ತುಂಬ ಇಷ್ಟ. ನಾನು ಮಾಡ್ತಿದ್ದೆ ಎಲ್ಲರೂ ಮಕ್ಕಳಿಗೆ. ನಾನು ಹೊರಗಡೆಯಿಂದ ತರೋದು ಕಡಿಮೆ, ಎಲ್ಲ ಮನೆಯಲ್ಲೇ ಮಾಡ್ತಿತ್ತು. ಆಮೇಲೆ ಬಟ್ಟೆ ಹೊಲಿತಿದ್ದೆ, ಆಮೇಲೆ ಇದು ಕಾರ್ಡ್ಬೋರ್ಡ್ ಬಾಕ್ಸ್ಗಳನ್ನು ಮಾಡ್ತಿದ್ದೆ, ಅದು ಮ್ಯಾಟ್ ಮಾಡ್ತಿದ್ದೆ, ಕಾಲೋರ್ಸು ಮ್ಯಾಟು. ನಂಗೆ ಈಗ ಅದೇ ಟೈಮೇ ಸಾಕಾಗೋದಿಲ್ಲ ಅನ್ನೋಷ್ಟು ಬ್ಯುಸಿಯಾಗಿದ್ದೆ. ಹೌದು, ಆ್ಯಕ್ಚುಲಿ ಲಾಸ್ಟ್ ವೀಕ್ ನಾವು ಗೀತಾ ಕೋಗ್ಲೂರ್ ಅವ್ರ ಚಿಕ್ಕಪ್ಪ ಅವ್ರದ್ದು ಒಂದು ಇಂಟರ್ವ್ಯೂ ಮಾಡಿದ್ವಿ ನಾವು. ಅವರು ಒಂದು ಬುಕ್ ಬರ್ದಿದ್ರು, ಆ ಬುಕ್ ಕೆಳಗಡೆ ಅವ್ರ ಹೆಸರು ಬರ್ದ್ಬಿಟ್ಟು ಒಂದು ಇದು ಬರ್ದು ವಿಶ್ರಾಂತ ಪ್ರಾಂಶುಪಾಲರು ಅಂತ ವಿಶ್ರಾಂತ ಪ್ರಾಂಶುಪಾಲರು. ಅದು ನನ್ಗೆ ತುಂಬಾ ಟಚ್ ಆಯ್ತು. ಬಟ್ ಅವರು ವಿಶ್ರಾಂತ ಪ್ರಾಂಶುಪಾಲರು ಅಂತ ಬರೆದ್ರು ಕೂಡ ವಿಶ್ರಾಂತಿ ಇಲ್ಲ, ನಂಗೆ ಅಷ್ಟು ಬ್ಯುಸಿ ಆಗ್ಬಿಟ್ಟಿದ್ದೀನಿ ಲೈಫಲ್ಲಿ ನಾನು ಅಂತ ಹೇಳಿದ್ರು. ನೀವೇನಾದ್ರೂ ಪ್ಲಾನ್ ಮಾಡಿದ್ರಾ ನನ್ನ ರಿಟೈರ್ಡ್ ಲೈಫ್ ನನ್ನ ಹೀಗೆ ಕಳಿಬೇಕು ಅಂತ ಏನಾದ್ರು ಪ್ಲಾನ್ ಮಾಡಿದ್ರಾ? ಪ್ಲಾನ್ ಅಂತ ಇರಲಿಲ್ಲ. ಅಂದರೆ ನನಗೆ ಮೊದಲಿಂದನೂ ನಂಗೆ ಸುಮ್ಮನೆ ಕೂರೋದು, ಸುಮ್ಮನೆ ಟೈಮ್ ಕಳೆಯೋದು ನನಗೆ ಆಗ್ತಾನೆ ಇರಲಿಲ್ಲ. ನಾನು ಏನಾದ್ರು ಮಾಡ್ತಿದ್ದೆ. ಮತ್ತು ನನಗೆ ಟೈಲರಿಂಗ್ ಒಂದು ಗೊತ್ತಿತ್ತಲ್ಲ, ಹಾಗಾಗಿ ನಾನು ಇದನ್ನೇ ಜಾಸ್ತಿ ಮಾಡಬೇಕು ಅಂಥೇಳಿ ಹಿಂಗೆ ಬಟ್ಟೆ ಹೊಲಿದು ಕೊಡೋದು ಮತ್ತು ಫ್ರಾಕ್ಗಳು ಹೊಲಿಯೋದು ಅಂಥವೆಲ್ಲ ಮಾಡೋದು ಅಂತಲೇ ಯೋಚನೆ ಮಾಡ್ಕೊಂಡು ಹಂಗೆ. ಆಮೇಲಿಂದ ಅಂದರೆ ಆಫೀಸಿಗೆ ಹೋಗೋ ಗಡಿ ಬಿಡಿ ಇದು ಇರ್ತಿರ್ಲಿಲ್ಲ, ನಿಧಾನಕ್ಕೆ ಮನೇಲಿ ಮಾಡ್ತಿದ್ದೆ. ಇಲ್ಲಾಂದರೆ ಬೆಳಿಗ್ಗೆನೆ ಎಲ್ಲ ಮಾಡಿಕೊಂಡು ಗಡಿಬಿಡಿಲಿ ಹೋಗಿ ಸಂಜೆ ಬಂದಮೇಲೆ ಮತ್ತೆ ಕೆಲಸ ಅಂತ ಆಗ್ತಿತ್ತಲ್ಲ, ಅದು ಬಿಟ್ಟು ಆರಾಮಾಗಿ ಮಾಡಿಕೊಂಡು ಟೈಮ್ ಇದ್ದಾಗ ಈ ಥರದ್ದು ಇದು ಮಾಡಿಕೊಂಡು ಇರ್ತೇನೆ. ಟೈಲರಿಂಗ್ ಓಕೆ ಮ್ಯಾಮ್. ಇವಾಗ ನಮಗೆ ಬೇಕಾಗಿರೋದು ಒಂದಷ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಡೋದು ಅದು ಓಕೆ. ಬಟ್ ನೀವು ಸ್ಟಿಚ್ ಮಾಡಿಬಿಟ್ಟು ಮೆಗ್ಗಾನ್ ಹಾಸ್ಪಿಟಲ್ಗೆ ಹೌದು, ನನಗೆ ಫ್ರಾಕ್ ಎಲ್ಲ ಹೊಲಿತು. ನನಗೆ ಟೈಲರಿಂಗ್ ಅಂದರೆ ತುಂಬ ಇಷ್ಟ. ನನಗೆ ಹೊಲಿ ಕೂತ್ಬಿಟ್ರೆ ಎಷ್ಟೊತ್ತಾದರೂ ಹೊಲಿತೀನಿ ಅಂತ. ಆಮೇಲೆ ನಮ್ಮ ತಮ್ಮನ ಹೆಂಡತಿ ಅವರೆಲ್ಲ ಅವ್ರ ಮನೇಲಿರೋ ಬ್ಲೌಸ್ ಪೀಸ್ಗಳು ಮತ್ತು ಸ್ಯಾರಿದು ಬ್ಲೌಸ್ ಕಟ್ ಮಾಡಿದ್ದು ಅದೆಲ್ಲ ಒಂದು ರಾಶಿ ತಂದು ಕೊಟ್ಟರು. ಎಲ್ಲ ನೀ ಹೆಂಗೆ ಹೊಲಿತೀಯಲ್ಲ ಅಂತ. ನಾನು ದಿನ ಅದನ್ನು ಹೊಲಿತು ಯಾರು ಬಂದರು, ಈಗ ಯಾರಾದರೂ ಇಲ್ಲಿ ರೋಡ್ ಕೆಲಸಕ್ಕೆಲ್ಲ ಬಂದವರಿಗೆ, ಸೊಪ್ಪು ಮಾರೋರಿಗೆ, ಅವ್ರ ಮನೇಲಿ ಮಕ್ಕಳಿದೆಯಾ ಕೇಳಿ, ಹೆಣ್ಮಕ್ಳಿದಾರ ಕೇಳಿಬಿಟ್ಟು ಅವ್ರಿಗೆ ಎಲ್ಲರಿಗೂ ಹೊಲ್ದು ಕೊಡೋದು. ನನಗೆ ಖುಷಿ ಒಂದು, ಮತ್ತು ಟೈಮ್ ಪಾಸ್ ಆಗ್ತಿತ್ತು ಅಂತ. ಆ ರೀತಿ ಒಂಥರ ಸಾರ್ಥಕ ಮನೋಭಾವ ಅಂತ ಅಷ್ಟೇ ಅವರಿಗೆ ಒಂದು. ಆಮೇಲೆ ಪರ್ಸ್ಗಳೆಲ್ಲ ಸ್ಟಿಚ್ ಮಾಡ್ತಿರಲ್ಲ, ಅದು ಬ್ಯಾಗು ಎಲ್ಲ ಅದರಲ್ಲೇ ಅದೇ ಬಟ್ಟೆನಲ್ಲೇ. ಈಗ ಯೂಟ್ಯೂಬ್ ನೋಡಿ ಮಾಡಬಹುದು. ಹೌದು, ಸುಮಾರು ಯೂಟ್ಯೂಬ್ ನೋಡಿ ಬ್ಯಾಗ್ ಎಲ್ಲ ಇದು ಮಾಡಿ ಕೊಡೋದು, ಸ್ಟಿಚ್ ಮಾಡಿಕೊಡೋದು. ಮತ್ತೆ ಸಣ್ಣ ಸಣ್ಣ ಕ್ಯಾರಿ ಬ್ಯಾಗ್ಗಳು ಪ್ಲಾಸ್ಟಿಕ್ ಕವರ್ ಬದಲಿ ಇದನ್ನು ಉಪಯೋಗಿಸಿ ಅಂತ, ಪರಿಸರ ಸ್ನೇಹಿ ಬ್ಯಾಗ್ ಅಂತ ಹೊಲ್ದು ಕೊಡೋದು, ಅದೆಲ್ಲ ಮಾಡ್ತಿದ್ದೆ. ಮತ್ತೆ ಬೇರೆ ಏನು ಪ್ಲಾನ್ಸ್ ಇದೆ ಮ್ಯಾಮ್? ಪ್ಲ್ಯಾನ್ಸ್ ಏನಿಲ್ಲ, ಅಂದರೆ ಆ ಥರ ಪ್ಲ್ಯಾನು ಅಂಥದ್ದೇನಿಲ್ಲ.
ಯಾಕಂದ್ರೆ ಆಯ್ತು ಮಕ್ಕಳೆಲ್ಲ ಅವ್ರವ್ರ ಒಂದ್ ಲೆವೆಲಿಗೆ ಬಂದಿದ್ದಾರೆ. ಇನ್ ಮಗಳದ್ದೊಂದು ಅವಳೊಂದು ಸೆಟ್ಲ್ ಆಗ್ಬೇಕು, ಈ ಜಾಬಲ್ಲಿ ಇದ್ದಾಳೆ. ಮಗಂದ ಆಯ್ತು, ಮಕ್ಕಳಾಯ್ತು ಅವ್ರದ್ದು. ಹಂಗಾಗಿ ಸದ್ಯಕ್ಕೆ ಪ್ಲಾನ್ ಅಂತ ಏನು ಇಲ್ಲ, ಹಿಂಗೆ ಜೀವನ ಹಿಂಗ್ ಬಂದಂಗೆ ಕಳಿಯೋದು. ಒಂದು ಸೊಸೈಟಿಗೆ ಏನಾದ್ರೂ ಒಂದು ಮೆಸೇಜ್ ಕೊಡೋದಾದ್ರೆ, ಆಸ್ ಎ ವಿಕಲಚೇತನ ಆಗ್ಬಿಟ್ಟು ನೀವು ಇಷ್ಟೆಲ್ಲ ನೋಡಿದ್ದೀರಾ, ಲೈಫಲ್ಲಿ ಇಷ್ಟೆಲ್ಲ ಫೇಸ್ ಮಾಡಿದ್ದೀರಾ, ಏನಾದರೂ ಒಂದು ಮೆಸೇಜ್ ಕೊಡ್ತೀರಾ ಸೊಸೈಟಿಗೆ ಅಂತ ಹೇಳಿದ್ರೆ ಏನು ಮೆಸೇಜ್ ಕೊಡ್ತೀರಾ? ಸೊಸೈಟಿಗೆ ಮೆಸೇಜ್ ಅಂದರೆ ಅಂದರೆ ಸುಮ್ಮನೆ ಸೋಮಾರಿಯಾಗಿ ನನಗೆ ಹಿಂಗಾಯ್ತಲ್ಲ, ನಾನು ಹಿಂಗೆಯಾ ಅನ್ನೋದನ್ನ ಬಿಟ್ಟು ನನ್ನ ಕೈಯಲ್ಲೂ ಏನಾದ್ರು ಮಾಡೋಕ್ಕಾಗತ್ತೆ, ನಾನು ಮಾಡೇ ಮಾಡ್ತೀನಿ ಅಂತ ಸಾಧನೆ ಮಾಡೋದು. ಏನು ಬೇಕಾದ್ರೂ ಮಾಡ್ಬೋದು. ಅಂದರೆ ಸ್ವಲ್ಪ ಸಪೋರ್ಟ್ ಬೇಕಾಗತ್ತೆ ಮನೆಯದು. ಹೌದು, ಮತ್ತೆ ಫ್ಯಾಮಿಲಿ ಸಪೋರ್ಟ್ ಇಲ್ಲದ್ರೆ ಹೌದು ತುಂಬಾ ಕಷ್ಟ. ಮತ್ತೆ ಫೈನಾನ್ಸಿಯಲ್ಲೂ ಇರಬೇಕಾಗತ್ತೆ. ನಮ್ಗೆ ಅದ್ರದ್ದೆಲ್ಲ ಇದಿತ್ತಲ್ಲ, ಹಾಗಾಗಿ ಬಹುಶಃ ನಾವು ಅದ್ರ ಬಗ್ಗೆ ಹೆಚ್ಚು ಇದು ಮಾಡಲಿಲ್ಲ. ಆದರೂ ಯಾರು ಏನಾದರೂ ಕೆಲಸ ಮಾಡಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳುವಂಥದ್ದು, ಅವರು ದುಡ್ಕೊಳ್ಳುವಂಥದ್ದು ಮಾಡ್ಕೊಂಡ್ಲೇಬೋದು. ಯಾರಿಗೂ ದೇವ್ರು ಒಂದು ತೆಗೆದ್ರೆ ಇನ್ನೊಂದು ಶಕ್ತಿ ಕೊಟ್ಟಿರ್ತಾನೆ. ನನಗೆ ಕಾಲಿಂದು ಶಕ್ತಿ ಕೊಡ್ತಿದ್ರು, 2 ಕೈಗೆ ಸಿಕ್ಕಾಪಟ್ಟೆ ಶಕ್ತಿ ಕೊಟ್ಟಿದ್ದಾನೆ. ಅಷ್ಟು ಎಷ್ಟು ಕೆಲಸ ಮಾಡೋದು ಇದೆಲ್ಲ ಕೈದೆ ಇದಲ್ಲ. ಹಂಗಾಗಿ ನಮಗೆ ಒಂದು ದೇವ್ರು ತೆಗ್ದಿದ್ರು ಇನ್ನೊಂದ್ರಲ್ಲಿ ಕೊಟ್ಟಿರ್ತಾನೆ. ಅದನ್ನ ನಾವು ಉಪಯೋಗ ಮಾಡ್ಕೊಂಡು ನಮ್ಮ ಜೀವನ ಬೇರೆಯವ್ರಿಗೆ ಹೊರೆ ಆಗದಿದ್ದಂಗೆ ನೋಡ್ಕೊಬೇಕು ಅನ್ನೋದೊಂದು ಆಸೆ. ಓಕೆ, ನಿಮಗೆ ಇದುವರೆಗೂ ಎಷ್ಟು ಅವಾರ್ಡ್ಗಳು ಬಂದಿದೆ? ನಮಗೆ ಯಾವುದಿಲ್ಲ. ನಾನು ಅಂದರೆ ಒಂದ್ಸತಿ ಮಾತ್ರ ನನಗೆ ಇದು ಡೆಕ್ಕನ್ ಹೆರಾಲ್ಡಲ್ಲಿ ನಮ್ಮದು ಇಬ್ಬರದ್ದು ಸಂದರ್ಶನ ಮಾಡಿ ಹಾಕಿದ್ರು. ಅಂದರೆ ಅದೇ ಇದು ಅಂಗವಿಕಲರ ದಿನಾಚರಣೆ ದಿನ ಬಿಟ್ಟರೆ ಮತ್ತೆ ಯಾವುದು ಅವಾರ್ಡೆಲ್ಲ ಬಂದಿಲ್ಲ. ಮತ್ತು ನಾನು ಇದಕ್ಕೋಸ್ಕರ ಅವಾರ್ಡಿಗೋಸ್ಕರ ಅಥವಾ ನೇಮಿಗೋಸ್ಕರ ಯಾವುದೂ ಮಾಡಲಿಲ್ಲ. ನಾನು ಇವತ್ತವರೆಗೂ ಯಾವ್ದಾದ್ರು ಕೊಟ್ಟಿದ್ದು ಫೋಟೋ ತೆಕ್ಕೊಳ್ಳೋದು ಅವೆಲ್ಲ ಮಾಡಿಲ್ಲ, ಏನೂ ಮಾಡಿಲ್ಲ. ನನ್ನ ಖುಷಿಗೆ ಏನಾಗತ್ತೋ ಹಂಗೆ ಮಾಡ್ಕೊಂಡು ಹೋಗಿದ್ದೀನಿ. ಹಂಗೆಲ್ಲ ಅವಾರ್ಡ್ ಎಲ್ಲ ಯಾವುದು ಬಂದಿಲ್ಲ. ನಿಮ್ಮ ಫ್ಯಾಮಿಲಿನ ಸ್ವಲ್ಪ ಪರಿಚಯ ಮಾಡಿಸ್ತೀರಾ? ಇವನು ನನ್ನ ಮಗ, ಅವನ ಹೆಸರು ನಾಗಪ್ರಸಾದ್ ಅಂತ, ಸಂತೋಷ ಅಂತ ಕರಿತೀವಿ ಮನೇಲಿ. ಅವನು ಇಂಜಿನಿಯರಿಂಗ್ ಮಾಡಿ ಇದರಲ್ಲಿ ಕಾನ್ಪುರದಲ್ಲಿ ಕೆಲಸದಲ್ಲಿದ್ದ. ಆಮೇಲೆ ಇಲ್ಲಿ ನಾವಿಬ್ಬರೇ ಇರೋದು ಅಂತೇಳಿ ಆಮೇಲೆ ಅಲ್ಲಿ ಬೇಡ ಅಂತ ಇಲ್ಲಿ ಶಿವಮೊಗ್ಗದಲ್ಲೇ ಈಗ ರಾಯಲ್ ಆರ್ಕೇಡಲ್ಲಿ IT ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇವಳು ಅವನು ಛೋಟಾ ಬಾಸ್ ಮಗ ಮಹಿತ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಕರೆಕ್ಟ್. ಇವಳು ನನ್ನ ಸೊಸೆ, ನಮಸ್ತೆ, ಸೌರಭ ಅಂತ. ಸೊಸೆ ಅಂದ್ರೆ ಮಗಳ ತರನೇ ಇದ್ದಾಳೆ. ಆಮೇಲೆ PhD ಮಾಡಿದಾಳು ಅವಳು ಇದರಲ್ಲಿ ಹಾರ್ಟಿಕಲ್ಚರ್ ಇದರಲ್ಲಿ. ಅವ್ರು ಸಿರ್ಸಿ ಅವಳು ಈಗ ಮಗನು. ನನ್ನ ಮಗ ಅವನು ದೊಡ್ಡ ಆದ್ಮೇಲೆ ಅಂದ್ರೆ ಒಂದು ಸ್ವಲ್ಪ ಇದಾದ್ಮೇಲೆ ಸ್ವಲ್ಪ ನನಗೆ ಬೆನ್ನೆಲುಬಾಗಿ ನಿಂತಿದ್ದಾನೆ, ಎಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ದುಬೈಗೆಲ್ಲ ಹೋಗಿ ಬಂದ್ವಿ. ಮತ್ತೆ ಎಲ್ಲಿಗೆ ಹೋಗ್ತಿದ್ರು ಅವನು ಎತ್ಕೊಂಡು ಕರ್ಕೊಂಡು ಹೋಗ್ತಾನೆ. ಎಷ್ಟೇ ಎಲ್ಲೇ ಇರಲಿ ಅದು ಬೆನ್ಮೇಲಾರು ಹಾಕೊಂಡು ಕರ್ಕೊಂಡು ಹೋಗಿ ತೋರಿಸ್ಕೊಂಬರ್ತಾನೆ. ಅಷ್ಟು ಇಬ್ಬರು ಮಕ್ಕಳು ಅಷ್ಟು ದೇವರು ಅದೊಂದು ಒಳ್ಳೇದು ಕೊಟ್ಟಿದ್ದಾನೆ. ಇಬ್ಬರು ಮಕ್ಕಳು ಒಳ್ಳೆ ಇದರಲ್ಲಿದ್ದಾರೆ. ಸರ್, ನೀವು ಕಂಡಂಥ ಅಮ್ಮ, ಯಾಕೆಂದರೆ ನಾಗರತ್ನ ಮ್ಯಾಮ್ ಆಗಿ ಪ್ರಪಂಚ ನೋಡಿದೆ, ಬಟ್ ನಿಮ್ಮ ಅಮ್ಮನ ಬಗ್ಗೆ ಒಂದೆರಡು ಮಾತು. ನನ್ನ ಅಮ್ಮ ಅಂದರೆ ಅದೇ ನನಗೆ ಹೇಳೋಕ್ಕೆ ಗೊತ್ತಾಗೋದಿಲ್ಲ. ನಮಗೆ ನಾರ್ಮಲಾಗಿ ಯಾವ ಕಷ್ಟನೂ ಗೊತ್ತಾಗದೆ ಏನೂ ಅಂದರೆ ಈಗ ಇವ್ರದ್ದು ಏನೇ ಪ್ರಾಬ್ಲಮ್ಸ್ ಇದ್ದರೂ ಅದು ನಮ್ಮ ತನಕ ಬರಲೇ ಇಲ್ಲ ಕೊನೆ ತನಕನೂ. ಅದು ನಮಗೆ ಎಲ್ಲೂ ತೊಂದರೆ ಕೂಡ ಮಾಡಲಿಲ್ಲ. ಅಂದರೆ ಈಗ ಹೊರಗಡೆ ಪ್ರಪಂಚ ನೋಡೋ ದೃಷ್ಟಿ ಬೇರೆ ಇರುತ್ತೆ, ಹೌದು, ತುಂಬ ಇದರಲ್ಲಿ ನೋಡ್ತಾ ಇರುತ್ತೆ. ಬಟ್ ಅದು ನಮಗೆ ಅದು ಡಿಫ್ರೆನ್ಸ್ ಫೀಲ್ ಆಗಲೇ ಇಲ್ಲ. ಫಸ್ಟಿಂದನೂ ಯಾವಾಗಲೂ ಸಪೋರ್ಟಿವ್ ಆಗಿ ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟಿವ್ ಆಗಿ, ಎಷ್ಟೋ ಸತಿ ನಾವು ಕುಗ್ಗದಾಗ್ಲೂ ಸಪೋರ್ಟಿವ್ ಆಗಿ ಇದು ಮಾಡ್ತಾ ಇದ್ರು. ಹಂಗಾಗಿ ನಂಗೆ ಅಮ್ಮನೇ ಎಲ್ಲ. ಅಮ್ಮನೇ ಎಲ್ಲ. ಬಟ್ ಅವರು ಹೇಳಿದ್ರು ನನ್ನ ಮಗ ನನ್ನ ಹೆಮ್ಮೆ ಅಂತ ಹೇಳ್ಬಿಟ್ಟು. ನನ್ನ ಅಮ್ಮ ನನ್ನ ಹೆಮ್ಮೆ, ನಿಮ್ಮ ಹೆಮ್ಮೆ. ಓಕೆ, ಅಂದ್ರೆ ಮರೆಯೋಕ್ಕಾಗದೇ ಇರೋ ಅಂಥದ್ದು ಅಮ್ಮನ ಜೊತೆ ಯಾವುದೋ ಒಂದು ಇನ್ಸಿಡೆಂಟ್ ಇದೆ ಅಂತ ಅಂದರೆ ಯಾವುದಾದ್ರೂ ನಿಮ್ಮ ಚೈಲ್ಡ್ಹುಡ್ಡಲ್ಲಿ ಆಗಿರ್ಬೋದು ಅಥವಾ ಈಗ ರೀಸೆಂಟಾಗಿ
ಯಾವುದೋ ಒಂದು ನನ್ ಮರೆಯಕ್ಕೆ ಆಗಲ್ಲ ಅಮ್ಮನ ಜೊತೆ ಅಂತ? ಅಲ್ಲ, ನಂಗೆ ಯಾವ ಮೂಮೆಂಟ್ ಕೂಡ ಮರೆಯಕ್ಕೆ ಆಗದೆ ಇರೋಂಥ ಮೂಮೆಂಟ್. ಯಾಕಂದ್ರೆ ನಾನು ಅಮ್ಮನ್ನ ಫಸ್ಟ್ ಇಂದಾನು ಫ್ರೆಂಡ್ ತರಾನೇ ನೋಡಿರೋದ್ರಿಂದ ಸೊ ನಂಗೆ ಎಲ್ಲಾ ಮೂಮೆಂಟ್ ಅವ್ರದ್ದು ನಂದು ಇದ್ರಲ್ಲೇ ಇದೆ. ಯಾವುದು ಆ ಥರದ್ದು ಅಂದ್ರೆ ಒಂದು ಕಡಿಮೆ ಒಂದು ಜಾಸ್ತಿ ಅಂತಿಲ್ಲ, ಎಲ್ಲದು ಒಳ್ಳೆ ಮೂಮೆಂಟ್ಗಳೇ ಎಲ್ಲ ಒಂದ ಲೆವೆಲ್ ಅಲ್ಲಿ ಇದೆ. ನಾನು ಯಾವ್ದನ್ನು ಬಿಡಕ್ಕೆ ಇಷ್ಟಪಡಲ್ಲ, ಯಾವ್ದು ಇದು ಮಾಡಲಿಲ್ಲ, ಎಲ್ಲದು ಒಳ್ಳೆ ಮೂಮೆಂಟ್ಗಳೇ ಇದಾವೆ. ಸರ್, ನಾನು ಇನ್ನೂ ಒಂದು ಕೇಳಲೇಬೇಕು. ಏಕೆಂದರೆ ಇವಾಗಿನ ಜನ್ರೇಷನ್ ಕೆಲವೊಂದು ಸಲ ಅಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಸೊಸೈಟಿಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಾಚ್ಕೊಳ್ತಾರೆ. ಅಂಥದ್ರಲ್ಲಿ ನೀವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀರಾ, ನಾನು ಹೀಗೆ ನೋಡಿದೆ, ಎಷ್ಟು ಕನೆಕ್ಟ್ ಆದರೆ ನೀವು ಅಮ್ಮನ ಜೊತೆ ಅಂತ ಹೇಳ್ಬಿಟ್ಟು. ಈ ಥರದ ಮಕ್ಕಳಿಗೆ ಏನಾದರೂ ಒಂದು ಮೆಸೇಜ್ ಕೊಡ್ತೀರಾ ಅಂದರೆ ಏನು ಮೆಸೇಜ್ ಕೊಡ್ತೀರಾ ಸರ್? ನಾನು ಹೇಳ್ಬೇಕಂದ್ರೆ ಈಗ ನಾವು ಏನು ಇಲ್ಲ ಆ್ಯಕ್ಚುಲಿ, ಅಪ್ಪ ಅಮ್ಮ ಇಲ್ಲದೆ ನಾವೇನು ಅಲ್ಲ. ಹೌದು, ಅವರಿಂದನೇ ಬಂದಿರ್ತೀವಿ. ಸೊ ಅವ್ರಿಗೆ ನೋಡ್ಕೊಳ್ಳೋದು ಅಥವಾ ಅವ್ರ ಜೊತೆ ಇರೋದು ನಮ್ಮೊಂದು ಅದೃಷ್ಟ ಅಂತ ಹೇಳ್ಬೋದು. ಅದು ಪ್ರಾಬಬ್ಲಿ ಗೊತ್ತಿರೋದಿಲ್ಲ ಎಲ್ಲರಿಗೂ. ಸೊ ಅದು ಗೊತ್ತಾದ್ಮೇಲೆ ಅವ್ರಿಗೆ ಮೋಸ್ಟ್ಲಿ ಅದು ಮಾಡ್ಬೇಕಾಗ್ಬೋದು, ಅಂದ್ರೆ ಅವ್ರ ಜೊತೆ ಇರಬೇಕು ಅಂತ ಅನ್ಸ್ಬೋದು. ಹೌದು, ಕೆಲವೊಂದು ಟೈಮ್ ಲೇಟ್ ಆಗ್ಬಿಟ್ಟಿರುತ್ತೆ ಅಲ್ವಾ? ಕೆಲವೊಂದು ಟೈಮ್ ಲೇಟ್ ಆಗ್ಬಿಡುತ್ತೆ. ಹೌದು ಹೌದು ಹೌದು. ಬಟ್ ನನ್ ಕೇಳಿದ್ರೆ ಅವ್ರಿಲ್ದೆ ನಾವೇನು ಇಲ್ಲ. ಹಂಗಾಗಿ ಎಲ್ಲದಕ್ಕೂ ಅವರೇ ಇದಾಗಿರೋದ್ರಿಂದ ನಮ್ಮನ್ನ ಈಗ ಬೆಳೆಸ್ಬೇಕಾದ್ರೂ ಅಷ್ಟೇ ಅವರೇ ಎಲ್ಲರೂ ಯೋಚನೆ ಮಾಡಿರ್ತಾರೆ. ಯಾವುದೇನು ಇದ್ರಲ್ಲಿ ಮಾಡಿರೋದಿಲ್ಲ, ಯಾವುದು ಕಡಿಮೆ ಮಾಡೋದಿರಲ್ಲ. ಹಾಗಾಗಿ ನಾವು ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅಪ್ಪನ ಬಗ್ಗೆ ಒಂದೆರಡು ಮಾತು ಸರ್. ಅಪ್ಪನೂ ಹಾಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ, ಎಲ್ಲ ಇದಕ್ಕೂ ಪ್ರೋತ್ಸಾಹ ಮಾಡ್ತಾರೆ. ಅವ್ರದ್ದು ಇದಿದ್ರು ಅವರು ಯಾವುದನ್ನು ತೋರಿಸ್ಕೊಂಡಿಲ್ಲ ನಮ್ಮ ಮೇಲೂ. ಹಂಗಾಗಿ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೌರಭ ಅಮ್ಮ ಬಂದಾಗಿಂದನೂ ಹೇಳ್ತಾ ಇದ್ದಾರೆ ನನಗೆ ಸೊಸೆ ಎಲ್ಲ ಮಗಳವಳು ಅಂತ ಹೇಳ್ಬಿಟ್ಟು. ನೀವೂ ಅಷ್ಟೇ ಆ ಮಾತಿನ ಪ್ರಕಾರನೇ ನಡ್ಕೊಳ್ತಾ ಇದ್ದೀರಾ. ಯಾಕೆಂದರೆ ನಾನು ನೋಡಿದೆ, ವೀಲ್ ಚೇರ್ ಚೇಂಜ್ ಮಾಡೋದ್ರಿಂದ ಹಿಡಿದು ಅವ್ರನ್ನ ಕರ್ಕೊಂಡು ಬರೋದು, ಕೂರಿಸೋದು, ಸರಿಯಾಗಿ ಒಂದು ಪೊಸಿಷನ್ ನಿಲ್ಲಿಸೋದು, ಅದನ್ನೆಲ್ಲ ನೋಡಿದೆ. ತುಂಬ ಖುಷಿ ಆಯಿತು ನನಗೆ. ಒಬ್ಬ ಸೊಸೆ ಆಗಿ ನೀವು ಅತ್ತೆ ಬಗ್ಗೆ ಹೇಳಬೇಕು ಅಂತ ಅಂದರೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಅತ್ತೆ ಅಂತ ಕರೆದಿದ್ದೇ ಇಲ್ಲ. ಯಾರಿಗಾದ್ರೂ ಹೇಳುವಾಗ ಮಾತ್ರ, ರಿಲೇಷನ್ ಹೇಳಬೇಕು ಅಂತಿದ್ದಾಗ ಮಾತ್ರ ಅತ್ತೆ ಅಂತ ಹೇಳಿದಷ್ಟೇ. ಫಸ್ಟಿಂದನೂ ಅವ್ರಿಗೆ ಅಮ್ಮ ಅಂತಾನೆ ಕರ್ಕೊಂಡು ಬಂದಿರೋದು. ಅವರು ನನ್ನನ್ನು ಹಾಗೆ ಟ್ರೀಟ್ ಮಾಡಿದ್ದಾರೆ. ಇಬ್ಬರು ಹೆಣ್ಮಕ್ಳು ಇಲ್ಲಿ ಮನೇಲಿ ಅನ್ನೋ ಹಾಗೆ ನಾನು ನನ್ನ ನಾದ್ನಿಲಿ ಇದ್ದೀವಿ. ಅವ್ರ ಬಗ್ಗೆ ಹೇಳಬೇಕು ಅಂತಾದರೆ ನನಗೆ ಏನು ಡಿಫ್ರೆನ್ಸೇ ಗೊತ್ತಾಗಲ್ಲ. ಬೇರೆ ಮನೆಗೆ ಹೋಗಿದ್ರೆ ನಾನು ನಾರ್ಮಲ್ ಜನರ ಹತ್ರ ಹೆಂಗಿರ್ತಿದ್ವೋ ನನಗೆ ಅವ್ರು ಬೇರೆಯವ್ರು ಕೇಳಿದಾಗ ಮಾತ್ರ ಅನ್ಸುತ್ತೆ. ಹೌದಲ್ವಾ? ಹಾಂ, ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಓಕೆ, ಹಾಗೆ ಏನು ಬೇರೆ ಥರ ಏನು ಗೊತ್ತೇ ಆಗಲ್ಲ ನನಗೆ. ಹಾಂ, ಎಲ್ಲ ಕೆಲಸ ಮಾಡ್ತಾರೆ. ಬೇರೆಯವ್ರು ಕೇಳಿದಾಗ ಈಗ ಅತ್ತೆ ಎಲ್ಲ ಮಾಡ್ತಾರೆ, ಎಲ್ಲ ಕೆಲಸ ಮಾಡ್ಕೊತಾರೆ. ಅವಾಗ ಫ್ಲ್ಯಾಶ್ ಆಗುತ್ತೆ, ಅವ್ರು ಮಾಡ್ಕೊತಾರಲ್ಲ, ಏನು ಹೇಳ್ಬೇಕೀಗ? ಅಂದರೆ ಅದು ನಿಮಗೆ ಎಲ್ಲೂ ಆ ಡಿಫ್ರೆನ್ಸಿಯೇಷನ್ ತೋರಿಸ್ಕೊಟ್ಟಿಲ್ಲ. ಹಾಗಾಗಿ ಈವನ್ ಎಷ್ಟೊಂದು ಕೆಲಸ ನನಗಾಗದೇ ಇರೋದು ಅವ್ರು ಮಾಡಿ ಮುಗಿಸ್ಬಿಟ್ಟಿರ್ತಾರೆ. ಸೊ ಇವ್ರು ಆ ಕೆಲಸ ಮಾಡೋಕ್ಕಾಗತ್ತೋ ಇಲ್ಲೋ ಅನ್ನೋ ಯೋಚನೆ ನನಗೆ ಬರೋದೇ ಇಲ್ಲ. ಹಂಗಾಗಿರುತ್ತೆ ಸುಮಾರು ಸತಿ. ಸೊ ಅವರು ನಾನು ಹೇಳಬೇಕು ಅಂದರೆ ಕೆಲವರಿಗೆ ಡಿಫ್ರೆಂಟ್ಲಿ ಏಬಲ್ಡ್ ಪೀಪಲ್, ಕೆಲವರು ಫಿಸಿಕಲ್ ಆಗಿರ್ತಾರೆ, ಕೆಲವರು ಇಮೋಷ್ನಲಿ ಆಗಿರ್ತಾರೆ, ಮೆಂಟಲಿ ಆಗಿರ್ತಾರೆ. ಅವ್ರಿಗೆ ಗೊತ್ತಾಗಲ್ಲ, ಇವ್ರದ್ದು ಕಾಣಿಸುತ್ತೆ ಅಷ್ಟೇ ಡಿಫ್ರೆನ್ಸು. ಬಿಟ್ಟರೆ ಇವರು ನಮ್ಮ ಥರನೇ, ಎಲ್ಲದು ಸೇಮ್. ನಮ್ಮ ಹತ್ರ ಯಾವ್ದು ಮಾಡೋಕ್ಕಾಗಲ್ಲ ಅಂತ ನಾವು ಅನ್ಕೊಂತೀವೋ ಇವ್ರು ಅದನ್ನು ಮಾಡಿ ತೋರಿಸ್ಬಿಟ್ಟಿರ್ತಾರೆ ಆಲ್ರೆಡಿ, ಅಷ್ಟೇ. ತುಂಬ ಒಳ್ಳೆ ಮಾತು ಹೇಳಿದ್ರಿ. ಇವ್ರದ್ದು ಇಮೋಷ್ನಲಿ ಏನಂದರೆ ಕೆಲವರು ಇಮೋಷ್ನಲಿ ತೋರಿಸ್ಕೊಳ್ತಾರೆ, ಇವ್ರು ಫಿಸಿಕಲಿ ಕಾಣ್ತಾ ಇದೆ. ಸೊ ಹಾಗಾಗಿ ಪ್ರಪಂಚಕ್ಕೆ ಗೊತ್ತಾಗ್ತದೆ. ತುಂಬ ಒಳ್ಳೆ ಅಂದರೆ ಒಳ್ಳೆ ಮಾಹಿತಿನ ಕೊಟ್ರಿ. ಈವನ್ ನನ್ನ ಬ್ಯಾಕ್ಗ್ರೌಂಡಿಗೆ ಬಂದ್ರು ನಮ್ಮ ಅಪ್ಪಂಗೂ ಹಾಗೆ ಸ್ವಲ್ಪ ಒಂದು ಕಾಲು ಪ್ರಾಬ್ಲಮ್ಮು. ಅವರು ನನಗೆ ಯಾವತ್ತೂ ಅದು ಫೀಲ್ ಕೊಡಲಿಲ್ಲ. ಯಾರಾದರೂ ಕೇಳಿದಾಗ ಗೊತ್ತಾಗ್ತಿತ್ತು ನಿಮ್ಮಪ್ಪಂಗೆ ಎಂತ ಆಗಿದೆ ಅಂದರೆ ಹಾಂ, ಅವಾಗ ಹೌದು ಅಂತ. ಎಷ್ಟೋ ವರ್ಷ ನಮಗೆ ಗೊತ್ತೂ ಇರ್ತಿರ್ಲಿಲ್ಲ ಹಿಂಗೂ ಇರುತ್ತೆ ಅಂತ. ಅವರು ನಮಗೆ ಮೊದಲಿಂದ ಅದು ಕೊರತೆ ತೋರಿಸೇ ಇಲ್ಲ, ಹಿಂಗಿದ್ರೆ ಪ್ರಾಬ್ಲಮ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಂತ. ಇಲ್ಲ, ಎಲ್ಲದನ್ನು ನಾವು ಮಾಡ್ತೀವಿ. ಯಾರು ನಮ್ಗೆ ಆಗಲ್ಲ ಅಂತ ಹೇಳಿದವ್ರು ಆಗಲ್ಲ ಅಂತ ಬಿಟ್ಟೇ ಇಲ್ಲ, ಎಲ್ಲದನ್ನು ಮಾಡ್ತಾರೆ. ಸೊ ನನಗೆ ಇಲ್ಲಿ ಬಂದಾಗ ಡಿಫ್ರೆನ್ಸೇ ಕಾಣಲಿಲ್ಲ. ಓಕೆ. ಸೊ ಅಪ್ಪ ಆ ರೀತಿ ಇರೋದ್ರಿಂದ ನೀವು ಇನ್ಸ್ಪೈರ್ ಆದ್ರ ಇವರನ್ನ ಅತ್ತೆ ಆಗಿ ಪಡಿಲಿಕ್ಕೆ? ಹಂಗೆ ಹೇಳ್ಬೋದು, ಯಾಕೆಂದ್ರೆ ಮನೆಯಲ್ಲಿ ಅದು ಇದಿರ್ಲಿಲ್ಲ. ಅಂದ್ರೆ ಆಫ್ಟರ್
ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಅವರಿಗೆ ಕೊಡುವಾಗ ಒಂಚೂರು ಯೋಚನೆ ಬಂದಿರತ್ತೇನೋ. ಹೌದು. ಬಟ್ ನಮ್ಗೆ ಹಂಗೆ ಇದ್ದಿದ್ದಕ್ಕೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಲಿಲ್ಲ, ಎಲ್ಲದನ್ನು ಅವರು ಎದುರಿಸ್ಕೊಂಡು ಬಂದರು. ಸೊ ಬೇರೆಯವ್ರು ಹಂಗೆ ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆಮೇಲೆ ಆ ನೋವು ಏನು ಅಂತ ಗೊತ್ತಿರುತ್ತಲ್ವಾ, ಕನೆಕ್ಟ್ ಆಗ್ತಾರೆ ಬೇಗ, ಒಬ್ರಿಗೊಬ್ರಿಗೆ ಕನೆಕ್ಟ್ ಆಗ್ತಾರೆ. ಹೌದು. ಹಾಗಾಗಿ ಅವರಿಗೆ ಈಗ ಮಗಳನ್ನ ಇವ್ರ ಮನೆಗೆ ಕೊಡ್ಬೇಕು ಅಂದ್ರೆ ಮಗಳಿಗೆ ಏನಾದ್ರು ಕಷ್ಟ ಆಗ್ಬೋದಾ ಅನ್ನೋ ಫೀಲ್ ಬರಲಿಲ್ಲ. ಇನ್ನೂ ಚೆನ್ನಾಗೇ ಇರ್ತಾಳೆ ಅನ್ನೋದೇ ಬಂದಿದ್ದಕ್ಕೆ ಅವರು ಯಾವುದೇ ರೀತಿಯ ನೆಗೆಟಿವ್ ಯೋಚನೆ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸೌರಭ. ತುಂಬಾ ಒಳ್ಳೆ ಮಾಹಿತಿನ ಕೊಟ್ರಿ. ಹಾಗೆ ತುಂಬ ಹೃದಯದ ಧನ್ಯವಾದಗಳು. ಆಕ್ಚುಲಿ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು. ಇಲ್ಲಾಂದ್ರೆ ಇವ್ರಿಷ್ಟು ಎಕ್ಸ್ಪ್ರೆಸ್ ಮಾಡ್ಕೊಂತಿರ್ಲಿಲ್ಲ. ಏನೇ ಇದ್ರೂನು ತಮ್ಮಲ್ಲೇ ಇಟ್ಕೊಳ್ಳೋದು, ಅವ್ರು ಯಾವ್ದನ್ನು ತೋರ್ಸ್ಕೊಳ್ಳಲ್ಲ. ಏನ್ ಕೆಲಸ ಮಾಡಿದ್ರು ಈಗ ಅವರು ಸುಮಾರಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಸೊಸೈಟಿಗೆ. ಎಜುಕೇಶನ್ ಇರ್ಬೋದು ಹೆಣ್ಮಕ್ಳಿಗೆ, ಹಂಗೆಲ್ಲ ಅದು ಯಾರಿಗೂ ತೋರಿಸ್ಕೊಟ್ಟಿಲ್ಲ. ಈಗಲೂ ಕೂಡ ಪ್ರತಿ ವರ್ಷ ಅವರು ಒಂದು ಊಟನಾದ್ರೂ ಅವ್ರ ಕಡೆಯಿಂದ ಹಿಂಗೆ ಬೇಕಾದವ್ರಿಗೆ ಮಾಡಿಸ್ಬೇಕು ಅನ್ನೋದು ಇದೆ ಅವರಿಗೆ. ಸೊ ಅದು ಪ್ರಾಬಬ್ಲಿ ನನ್ನ ಮಗನ ಬರ್ಡೇ ದಿನ ಆಗಿರ್ಬೋದು, ಅವ್ರ ಮಗಳ ಬರ್ಡೇ ದಿನ ಆಗಿರ್ಬೋದು, ಹಾಗೆ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಒಂದಿನದ ಒಳ್ಳೆ ಕೆಲಸ ನಮ್ಮ ಕಡೆಯಿಂದ. ಇಡೀ ವರ್ಷ ಮಾಡೋಕ್ಕಾಗಲ್ಲ, ಒಂದಿನ ಮಾಡ್ಬೋದು ಅನ್ನೋ ಯೋಚನೆ ಅವ್ರದ್ದಿದೆ. ಬಟ್ ಅದು ಯಾರಿಗೂ ಗೊತ್ತಾಗಲ್ಲ. ಈವನ್ ನಮ್ಗೆ ಗೊತ್ತಾಗಲ್ಲ. ಅವ್ರು ಫೋಟೋನು ತಗೊಳಲ್ಲ, ಅಲ್ಲಿ ಏನೋ ಒಂದು ಕೊಡ್ಲಿಕ್ಕೆ ಹೋದಾಗ ಒಂದು ಫೋಟೋನು ತಗೊಳಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅದನ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಂಡಿಲ್ಲ ಎಲ್ಲೂ. ನಾನು ಹಿಂಗೆ ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅದಿಲ್ಲಾಂದ್ರೆ ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. ನಿಮ್ಮ ಮಗಳ ಬಗ್ಗೆ ಮ್ಯಾಮ್? ನನ್ನ ಮಗಳು ಅವಳು ಇವನು ಹುಟ್ಟಿ 5 ವರ್ಷಕ್ಕೆ ಅವಳು ಹುಟ್ಟಿದ್ದು. ಅವಳು ಈಗ ಎಲ್ಲ ಓದಿ MSc ಸೈಕಾಲಜಿ MSc ಮಾಡಿದ್ದಾಳೆ. ಈಗ ಬೆಂಗಳೂರಲ್ಲಿ ಜಾಬಲ್ಲಿದ್ದಾಳೆ, ಮನೆ ಮಾಡಿಕೊಂಡು ಅಲ್ಲಿದ್ದಾಳೆ. ಸದ್ಯಕ್ಕೆ ಮದುವೆ ಬೇಡ ಅಂತ ಇದು ಮಾಡ್ತಿದ್ದಾಳೆ, ಹಿಂಗೆ ಇರ್ತೀನಿ ಅಂತ. ಅವಳು ಸ್ವಲ್ಪ ನನ್ನ ಥರನೇ ಇದೆಲ್ಲ ಜಾಸ್ತಿ. ಸೊ ಯಾರು ಸೋಷಿಯಲ್ ಸರ್ವಿಸ್ ಅಂದರೆ ಆ ಮಕ್ಕಳಿಗೆಲ್ಲ ಕೊಡೋದು, ಊಟ ಹಾಕ್ಸೋದು ಅವೆಲ್ಲ ಮಾಡ್ತಾಳೆ ಅವಳು. ಹಾಗಾಗಿ ಸದ್ಯಕ್ಕೆ ಅಲ್ಲಿದ್ದಾಳೆ. ನಾನೀಗ ಅವಳಿಗೆ ಹೋಗಿ ಅವಳ ಜೊತೆಗೆ ಸ್ವಲ್ಪ ದಿನ ಇದ್ದು ಬರೋಣ ಅಂತ ಯೋಚನೆ ಮಾಡ್ಕೊಂಡೆ. ಕೊರೋನಾ ಟೈಮಲ್ಲೆಲ್ಲ ಮನೆಯಲ್ಲೇ ನಾವು ಫುಡ್ಡು ಮಾಡಿ ಪ್ಯಾಕ್ ಮಾಡಿ ಅವರಿಗೆಲ್ಲ ಅಲ್ಲಿ ಯಾರ್ಯಾರು ಬಸ್ ಸ್ಟ್ಯಾಂಡಲ್ಲಿ ರಸ್ತೆ ಬದಿ ಯಾರ್ಯಾರು ಇದ್ದಾರೋ ಎಲ್ಲ ಕೊಡ್ತಿದ್ದೆ. ಇಡ್ಲಿ, ಚಪಾತಿ ಅಥವಾ ಪುಳಿಯೋಗರೆ ಅಂಥದ್ದೆಲ್ಲ ಮಾಡಿಬಿಟ್ಟು ಕೊಟ್ಟು ಕಳಿಸ್ತಿದ್ವಿ ಎಲ್ಲ ಹಂಚಕ್ಕೆಲ್ಲ. ಅಂಥದ್ದು ವಾರಕ್ಕೊಂದ್ಸತಿ ಹಂಗೆಲ್ಲ ಮಾಡ್ತೀವಿ. ಎಲ್ಲೂ ನೀವು ಕೈ ಚೆಲ್ಲಿ ಕೂತಿಲ್ಲ? ಇಲ್ಲ, ನಂಗೆ ಆಗಲ್ಲ ಅಂತ ಎಲ್ಲ ಕೆಲಸ ಮಾಡ್ಕೊತೀನಿ. ಈಗ ಈ ಮನೆಗೆ ಬಂದಮೇಲೆ ನಮಗೆ ಎಲ್ಲದಕ್ಕೂ ಮಿಷನ್ ಇಟ್ಕೊಂಡಿದ್ದೀವಿ, ಆಗುತ್ತೆ. ಆದರೆ ನಾನು ಬಟ್ಟೆ ಒಗಿತಿದ್ದೆ, ಪಾತ್ರೆ ತೊಳ್ಕೊತಿದ್ದೆ, ಆಮೇಲೆ ಅಡುಗೆ ಮಾಡ್ತಿದ್ದೆ, ನೆಲ ಒರೆಸ್ತಿದ್ದೆ, ಕೆಳಗಡೆ ಕೂತ್ಕೊಂಡ್ನೆಲ್ಲ ಎಲ್ಲ ಒರೆಸ್ತಿದ್ದೆ, ಎಲ್ಲ ಕೆಲಸ ಮಾಡ್ಕೊತಿದ್ದೆ. ನಂಗೆ ಅವತ್ತು ಅದೇ ಅವಳು ಹೇಳ್ದಂಗೆ ಯಾರು ಕೇಳಿದಾಗ ಮಾತ್ರ ಅಯ್ಯೋ ನಿಮ್ಗೆ ಹಿಂಗಾಗಿದೆಯಲ್ಲ, ಹಿಂಗೆ ಕೆಲಸ ಮಾಡ್ತೀರಿ ಅಂತ ಕೇಳಿದಾಗ ಮಾತ್ರ ನಂಗೆ ಹಿಂಗಾಗಿದೆ ಅಂತ. ಇಲ್ಲಾಂದ್ರೆ ನನಗೆ ಹಿಂಗಾಗಿದೆ ಅಂತನೂ ಇಲ್ಲ. ನಮ್ಮ ಆಫೀಸಲ್ಲೂ ಅಷ್ಟೇ ಎಲ್ಲರೂ ತುಂಬ ಪ್ರೀತಿ ಮಾಡ್ತಿದ್ರು. ಈ ಥರ ಇದಾಗಿದೆ. ನಾನು ಅಲ್ಲೂ ಒಂದು ವೀಲ್ ಚೇರ್ ಇಟ್ಕೊಂಡಿದ್ದೆ. ಮಧ್ಯಾಹ್ನ ಊಟ ಟೈಮಲ್ಲೆಲ್ಲ ಬಂದು ನನ್ನ ಹತ್ರನೇ ಎಲ್ಲ ಬರ್ತಿದ್ರು. ನಾವು ಒಟ್ಟಿಗೆ ಏನಾರು ಇದೆಲ್ಲ ಮಾಡ್ತಿದ್ವಿ, ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿದ್ವಿ. ಎಲ್ಲರೂ ತುಂಬ ಪ್ರೀತಿಯಿಂದ ಕೊನೆ ತನಕ, ಸ್ಟಾರ್ಟಿಂಗಿಂದ ನಂಗೆ ರಿಟೈರ್ಡ್ ಆಗೋ ತನಕನೂ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಒಂದು. ಆಮೇಲೆ ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮ ಅಣ್ಣ ತಮ್ಮ ಆಗಲಿ, ಅಕ್ಕ ತಮ್ಮ ಆಗಲಿ, ಅಕ್ಕ ತಂಗಿಯರು ಯಾರು ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ ನನ್ನ. ನಮ್ಮ ತಂದೆನೂ ನನಗೆ ಡ್ರೈವಿಂಗ್ ಎಲ್ಲ ಕಲಿಸಿದ್ದು ನಮ್ಮ ತಂದೆ. ಅವರು ಡ್ರೈವಿಂಗ್ ಮಾಡ್ತಾ ಇದ್ರಂತೆ, ಅದು ಘಾಟ್ ಸೆಕ್ಷನ್ ಅಲ್ಲೆಲ್ಲ ಮಾಡ್ತಾ ಇದ್ರಿ? ನಾವು ಮಂಗಳೂರಿಗೆಲ್ಲ ನಮ್ಮ ಕಾರಲ್ಲೇ ಹೋಗ್ತಿದ್ವಿ. ಅಂದ್ರೆ ಇವನು ದೊಡ್ಡಾಗಿ ಇವನು ಡ್ರೈವಿಂಗ್ ಮಾಡೋವರೆಗೂ ನಾನು ಮಾಡ್ತಿದ್ದೆ, ಹೋಗ್ತಿದ್ದೆ. ನಂಗೆ ಬಸ್ ಹತ್ತಕ್ಕೆಲ್ಲ ಇಲ್ಲ. ಇದಂದ್ರೆ ನಾವು ಇದು ಮಾಡಿಸಿದ್ದು, ಆಲ್ಟ್ರ್ ಮಾಡಿದ್ದು. ಕೈಯಲ್ಲೇ ಒಂದು ಕೈಯಲ್ಲಿ ಸ್ಟೇರಿಂಗು, ಇನ್ನೊಂದು ಕೈಯಲ್ಲಿ ಅದು ಆಟೋಗೆ ಇರೋದು. ಇದು ಮಾಡ್ಕೊಂಡು ಹೋಗ್ತೀವಿ. ಮತ್ತೆ ನನಗೊಂಥರ ಧೈರ್ಯ, ಆ ಥರ ಹೆದರಿಕೆ ಎಲ್ಲ ಏನು ಇರಲಿಲ್ಲ. ಯಾರಿಗಾದ್ರೂ ಥ್ಯಾಂಕ್ ಯು ಹೇಳ್ಬೇಕು ಅಂತ ಅಂದ್ರೆ, ಯಾರಿಗಾದ್ರೂ ಸಾರಿ ಹೇಳ್ಬೇಕು, ಸುಮಾರು ಜನ ಥ್ಯಾಂಕ್ ಯು ಹೇಳ್ಬೇಕು. ಯಾಕೆಂದ್ರೆ ನಾನು ನಿಮ್ಮ ಮಧ್ಯೆ ಇದು ಮಾಡಿದ್ನ ಹೇಳಿ. ಇಲ್ಲ 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 ತಗೊಳ್ಳಿ. ನನ್ನ ತಮ್ಮ ನಾನು ತುಂಬ ನನಗೆ ಜಾಬ್ ಜಾಬೆಲ್ಲ ಸಿಕ್ಕಿದ್ದು ಎಲ್ಲ ಅವನಿಂದನೇ ಅನ್ಬೇಕು. ತುಂಬ ಹೆಲ್ಪ್ ಮಾಡಿದ್ದಾನೆ. ಆವಾಗ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಇಟ್ಕೊಂಡು ಪ್ರತಿ ಸತಿ ಅವರಿಗೆ ಇಂಟ್ರ್ವ್ಯೂ ಕರ್ಕೊಂಡು ಹೋಗೋದು. ದಾವಣಗೆರೆಯಲ್ಲಿ ಇಂಟ್ರ್ವ್ಯೂ ಇರ್ತಿತ್ತು, ಅಲ್ಲಿ ಕರ್ಕೊಂಡು ಹೋಗೋದು ಮಾಡೋದು ಎಲ್ಲ ನನ್ನ ತಮ್ಮ ನಾಗರಾಜ್ ಅಂತ.
ಅವ್ನು ಬ್ಯಾಂಕಲ್ಲಿದ್ದ. ಅಲ್ಲಿ ಬ್ಯಾಂಕಲ್ಲಿ ಅವನು ಪರ್ಮಿಷನ್ ಕೇಳಿಕೊಂಡು ನನಗೆ ಯಾವಾಗ ಎಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗೋದು ಅದೆಲ್ಲ ತುಂಬ ಮಾಡ್ತಿದ್ದ. ಮತ್ತು ನಾನು SSLC ಫಸ್ಟು ಕಟ್ಟಿದಾಗ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಇದ್ದರು, ಅವರು ತುಂಬ ಹೆಲ್ಪ್ ಮಾಡಿದರು ಸ್ಟಾರ್ಟಿಂಗ್ ಎಲ್ಲ ಹೇಳ್ಕೊಟ್ಟು ಎಲ್ಲ. ಮತ್ತು ನಾನು ಎಕ್ಸಾಮೇ ಫೇಸ್ ಮಾಡಿರಲಿಲ್ಲಲ್ಲ, ಹಾಗಾಗಿ ಸರ್ವೋದಯ ಸ್ಕೂಲ್ ಇತ್ತು ಇಲ್ಲಿ, ಅಲ್ಲಿ ನನಗೆ ಪ್ರಿಪ್ರೇಟ್ರಿಗೆ ಎಕ್ಸಾಮಿಗೆ ಕೂರಿಸಿದ್ರು ಒಂದ್ಸತಿ, ಹೆದರಿಕೆ ಆಗಬಾರ್ದು SSLC ಅಂತ, ಆ ಥರ ಎಲ್ಲ ಮಾಡಿದರು. ಹಾಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ, ಅವರು ಇವರು ಅಂತಲ್ಲ, ನನಗೆ ಆ ಥರ ಯಾರು ಇದು ಮಾಡಿದ್ದು ಇಲ್ಲ. ನಾನು ಕೆಲವರಿಗೆ ಏನಾರು ಆವಾಗ ನನಗೆ ಒಬ್ಬಳು ಬೆಸ್ಟ್ ಫ್ರೆಂಡ್ ಇದ್ಲು ಊರಲ್ಲಿ. ಆಮೇಲೆ ಅವಳು ನಾನು ಈ ಕಡೆ ಬಂದು ಓದಿ ಕೆಲಸ ಸಿಕ್ಕೆಲ್ಲ ಆದಮೇಲೆ ನಾನು ಸುಮಾರು ವರ್ಷ ಅವಳನ್ನು ಮರ್ತೇ ಬಿಟ್ಟಿದ್ದೆ, ಅಂದರೆ ಕಾಂಟ್ಯಾಕ್ಟೇ ಇರಲಿಲ್ಲ. ಅದೊಂದು ತುಂಬ ಫೀಲ್ ಆಗುತ್ತೆ ನನಗೆ. ಅಷ್ಟು ಇದಾದ್ಮೇಲೆ ಎಲ್ಲ ಚೆನ್ನಾಗಾದ್ಮೇಲೆ ಅವಳಿಗೆ ಮರ್ತನೇನೋ ಅಂತ. ಅದು ಈಗ ಮಾತಾಡಿಸ್ತೀನಿ, ಈಗ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾಳೆ. ಹಂಗಾಗಿ ಅದೊಂದು. ಇನ್ಯಾರಿಗೂ ಸಾರಿ ಹೇಳ್ಬೇಕು ಅಂದರೆ ಅದೇ, ಯಾರಿಗಾದ್ರೂ ನನ್ನಿಂದ ಗೊತ್ತಿಲ್ಲದೆ ಏನಾರು ನೋವಾಗಿದ್ರೆ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಅವರು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಷ್ಟೊತ್ತು ತುಂಬ ವ್ಯಾಲ್ಯೂಯಬಲ್ ಟೈಮ್ ಕೊಟ್ರಿ ನಮಗೋಸ್ಕರ. ಆಮೇಲೆ ನಿಮ್ಮ ಲೈಫ್ನ ಸಿಹಿ ಬುತ್ತಿನೆಲ್ಲ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೂ ಮತ್ತು ಸರ್ಗೂ ತುಂಬ ಹೃದಯದ ಧನ್ಯವಾದಗಳು. ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ನೋವನ್ನು, ನನ್ನ ಅನುಭವನ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಫಸ್ಟು ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ನನಗೆ ಒಂದು ಸತಿ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಆಚೆ ಬಂತು ಅಂತ. ನಮಸ್ತೆ ಮೇಡಮ್. ತುಂಬ ಹೃದಯದ ಧನ್ಯವಾದಗಳು ಸರ್. ಕೇಳಿದ್ರಲ್ಲ ಇಷ್ಟೊತ್ತು, ಆಗ್ತಾ ಇಲ್ಲ ನನಗೆ ನೆಕ್ಸ್ಟ್ ಏನು ಹೇಳಬೇಕು ಅಂತ ಹೇಳಿ. ಮುಂದಿನ ಸಾಧಕರೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.